कृष्ण प्रभुजी दंडक। नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकदादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्री गुरवे नमः मूकं करोति वाचालिं पंगं लंघायते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಹರಿ ಕೃಷ್ಣ. ಎಲ್ಲರಿಗೆ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ಯಥಾರೂಪದ ಹೊಸ ಅಧ್ಯಾಯವನ್ನ ಪ್ರಾರಂಭಿಸ್ತಿದ್ದೇವೆ. ಇದು ಅಧ್ಯಾಯ 16, ದೈವಾಸುರ ಸಂಪದ ವಿಭಾಗ ಯೋಗ, ದೈವಿ ಹಾಗೂ ಅಸುರಿ ಸ್ವಭಾವಗಳು. ಈ ಶ್ಲೋಕದ ಅನುವಾದ ಹೀಗಿದೆ: ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಭರತ ವಂಶಜನಾದ ಅರ್ಜುನನೇ, ಅಭಯ, ವ್ಯಕ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ಲಜ್ಜೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ದೇವ ಸದೃಶ ಜನರಲ್ಲಿ ಇರುತ್ತದೆ. ಹರಿ ಕೃಷ್ಣ. ಹೀಗೆ ಭಗವಂತ ಎಲ್ಲ ದೈವಿ ಗುಣಗಳನ್ನ ಹೇಳ್ತಿದ್ದಾರೆ. ಯದಾ ವಿನಿಯುತಂ ಚಿತ್ತಂ ಆತ್ಮೆ. ನೋಡಿ, ಇದೇ ತರನೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ನೋಡಿ, ಮುಂದಿನ ಶ್ಲೋಕದಲ್ಲಿ ಅದರ 4ನೇ ಶ್ಲೋಕದಲ್ಲಿ ಹೇಳುವಂಥದ್ದು ನೋಡಿ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ನೋಡಿ, ಹೀಗೆ ವರ್ಗೀಕರಣ ಗುಣಗಳನ್ನ ಹೇಳ್ತಿರುವಂಥದ್ದು. ನೋಡಿ, ದೈವಿ ಗುಣಗಳು ಯಾವುದಕ್ಕೆ ಕಾರಣ ಆಗ್ತವೆ, ಅಸುರಿ ಗುಣಗಳು ಯಾವುದಕ್ಕೆ ಕಾರಣ ಆಗ್ತವೆ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗ್ತವೆ, ಅಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗ್ತವೆ. ನೋಡಿ, ಅದಕ್ಕೋಸ್ಕರ ಪಾಂಡುಪುತ್ರನಾದ ಅರ್ಜುನನೇ ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಗುಣಗಳನ್ನು ಇಲ್ಲಿ ಹುಟ್ಟಿದ್ದೀಯೆ. ಹಿಂಗೆ ಮುಂದಕ್ಕೆ ಇದೇ ವಿಷಯಗಳು ಹೇಳ್ಕೊಂಡು ಹೋಗುದು. ನೋಡಿ, ಇದು ನೋಡಿ, ಇಲ್ಲಿ ಗುಣಗಳು, ವಿಷಯಗಳು, ವಿಚಾರಗಳು, ಒಳ್ಳೆಯವರು ಕೆಟ್ಟವರಲ್ಲಿ ಇರುವಂತ ಭಿನ್ನತೆ, ಭೇದಗಳು, ಆ ಒಳ್ಳೆಯ ಗುಣಗಳು ಇಟ್ಕೊಂಡಿದ್ರೆ ಏನಾಗತ್ತೆ, ಕೆಟ್ಟವ್ರು ಇಟ್ಕೊಂಡ್ರೆ ಏನಾಗತ್ತೆ. ನೋಡಿ, ಇದು ಯಾವ ಪ್ರಶ್ನೆಗೆ ಉತ್ತರ? ಇಲ್ಲೇನಾದ್ರೂ ಅರ್ಜುನ ಪ್ರಶ್ನೆ ಕೇಳಿದನ ಹಿಂದೆ? ಪ್ರಭುಜಿ ಹೇಳ್ತೀನಿ ಪ್ರಭುಜಿ. ಹರೇ ಕೃಷ್ಣ. ಪ್ರಿಯ ಪ್ರಭುವೇ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರಿರುತ್ತಾನೆ ಅಂತ ಕೇಳ್ತಾರೆ. ನೋಡಿ, ಹಂಗೆ ನಾವು ಅದಕ್ಕಿಂತಲೂ 14ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಒಂದು ಪ್ರಶ್ನೆ ಕೇಳಿದ್ದ ಅರ್ಜುನ. ಏನ್ ಕೇಳಿದ್ದ? ಕ್ಷೇತ್ರ ಯಾರಾದ್ರೂ ಹುಡುಕಿ ಹೇಳ್ತೀರಾ? ಆ ಹೇಳಿದಂತ 6 ಪ್ರಶ್ನೆಗಳನ್ನೇ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಪ್ರಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ ಅಂತ ಕೇಳ್ತಾರೆ. ನೋಡಿ, ಪ್ರಕೃತಿಯನ್ನ ಕೇಳಿದಿದ್ದು ಅಲ್ವಾ? ಆ ಪ್ರಕೃತಿಯಲ್ಲಿ ಈ ಗುಣಗಳೆಲ್ಲ ಆ ಪ್ರಕೃತಿಯಲ್ಲೇ ಬರ್ತವೆ. ನೋಡಿ, ಆ ಪ್ರಕೃತಿಗಳು, ನೋಡಿ ಇದರಲ್ಲೇ ಈ ಗುಣಗಳೆಲ್ಲನೂ ಆ ಪ್ರಕೃತಿಯ ಒಂದು ಭಾಗ, ಗುಣ ಸ್ವಭಾವ. ತ್ರಿಗುಣಗಳು ಪ್ರಕೃತಿಯ 3 ಗುಣಗಳು. ನೋಡಿ, ಹಂಗಾಗಿ ನಾವು ಅದನ್ನೇ ನಾವು ಪರಿಗಣಿಸ್ಬೇಕು. ಹಂಗೆ
ಅದಾದ ನಂತರ 15ನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ನಾವೇನಂತ ಕಲ್ತ್ಕೊಂಡ್ವಿ? 15ನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದ್ದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಒಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಆ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು ಅಂತ ಹೇಳ್ತಾರೆ. ಅದರ ಮುಂದೆ ಏನಂತಿದೆ? ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿದೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ನೋಡಿ, ಇಲ್ಲಿ ಓದ್ತಿದೀವಲ್ವಾ, ದೈವ್ಯಾಸುರ ಸಂಪದ ವಿಭಾಗ. ಈ ಮರವನ್ನ ಪೋಷಿಸುವುದು ಯಾವುದು ಅಂದ್ರೆ ನೋಡಿ, ಇವೆ ಈ ಗುಣಗಳೇ. ನೋಡಿ, ಅದಕ್ಕೆ ಇಲ್ಲಿ ಹೇಳ್ತಿದ್ರೆ ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸ್ತವೆ. ಇಂದ್ರಿಯಗಳ ವಸ್ತುಗಳು, ಇದರ ಗುಣಗಳು, ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ನೋಡಿ, ಹಂಗೆ ಓದ್ಕೊಂಡು ಹೋದ್ರೆ ಈ ಮರದ ನಿಜವಾದ ರೂಪವನ್ನು ನೋಡಿ. ಇಲ್ಲಿ ಆ ಮರದ ತುದಿಯಲ್ಲಿ ಯಾರು ಬದುಕ್ತಾರೆ? ಕೆಳಗಡೆ ಯಾರು ಬದುಕ್ತಾರೆ? ಮೇಲ್ಗಡೆ ಬ್ರಹ್ಮ ಪ್ರಭುಜಿ, ಬ್ರಹ್ಮ ಬದುಕ್ತಾನೆ. ಕೆಳಗಡೆ ಜೀವಿಗಳು ಅಂದ್ರೆ ಇರುವೆ ಅಂತವೆಲ್ಲ. ಹಾ ನೋಡಿ, ತುಚ್ಛ ಜೀವಿಗಳು, ಉಚ್ಚ ಜೀವಿಗಳೆಲ್ಲ ಮೇಲೆ ಬದುಕ್ತವೆ, ತುಚ್ಛ ಜೀವಿಗಳೆಲ್ಲ ಕೆಳಗಡೆ ಬದುಕ್ತವೆ. ಹೌದಾ? ಅರ್ಥ ಆಯ್ತಾ? ಹಾ ಪ್ರಭುಜಿ. ನೋಡಿ, 4ನೇ ಅಧ್ಯಾಯ 5ನೇ ಅಧ್ಯಾಯ 5ನೇ ಶ್ಲೋಕ 15ನೇ ಅಧ್ಯಾಯದ 5ನೇ ಶ್ಲೋಕ ನೋಡಿ ಏನ್ ಹೇಳ್ತಾರೆ? ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದದ್ದನ್ನು ಅರಿತವರು, ಐಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂಥವರು ಆ ಶಾಶ್ವತ ರಾಜ್ಯವನ್ನು ಪಡೆಯುವರು. ನೋಡಿ, ಆ ಮರದಲ್ಲಿ ವರ್ಗೀಕರಣ ನಮಗೆ. ಮೇಲೆ ಉನ್ನತ ತುದಿಗಳಲ್ಲಿ ಯಾರು ಇರ್ತಾರೆ, ಅದ್ರ ಕೆಳಗಡೆ ಯಾರು ಇರ್ತಾರೆ? ತಕ್ಷಣ ಬ್ರಹ್ಮನ ಕೆಳಗೇನೆ ಇರ್ತಾರೆ ಯಾರು? ಇಂದ್ರ ಪ್ರಭುಜಿ. ನೋಡಿ, ನೀವು ಆ ಚಿತ್ರವನ್ನು ನೋಡಿದ್ರೆ ಜ್ಞಾಪಕ ಬರುತ್ತೆ. ನೋಡಿ, ಅದನ್ನ ಕೆಳಗಡೆ, ಇನ್ನು ಕೆಳಗಡೆ ಅಂತ ಬಂದಾಗ ನೋಡಿ, ಈ ಗುಣಗಳ ವ್ಯತ್ಯಾಸ ಇರೋರು ಬದುಕ್ತಾರೆ. ದೈವ ಗುಣಗಳಿರೋರು ಎಲ್ಲಿ ವಾಸ ಮಾಡ್ತಾರೆ? ಅಸುರಿ ಗುಣಗಳಿರೋರು ಎಲ್ಲಿ ವಾಸ ಮಾಡ್ತಾರೆ? ನೋಡಿ, ಇದು ಆ ಮರದಲ್ಲಿ ಕಂಡ್ವಿ ನಾವು. ನೋಡಿ, ನೀವು ಹೇಳಿದ್ರೆ ಈಗ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಎಲ್ಲಿ ವಾಸ ಮಾಡ್ತಾರೆ? ಮನೆ ಒಂದು ಸ್ಥಳ ನೋಡಿ, ಸ್ಲಮ್ ಅಲ್ಲಿ ವಾಸ ಮಾಡ್ತಾನ ಸಿದ್ದರಾಮಯ್ಯ? ಇಲ್ಲ ಪ್ರಭುಜಿ, ಎಲ್ಲ 30-40 ಒಂದು ಸೈಟ್ ಅಲ್ಲಿ ಮನೆ ಕಟ್ಕೊಂಡಿರ್ತಾನ? ಇಲ್ಲ ಪ್ರಭುಜಿ. ನೋಡಿ, ಏರಿಯಾ ಅಂತ ಇರುತ್ತೆ. ನೋಡಿ, ನಿಮ್ಗೆಲ್ಲರಿಗೂ ಗೊತ್ತು, ದೊಡ್ಡ ನೋಡಿ, ಈ ಸಾಹುಕಾರರು, ಈ ಪೊಲಿಟಿಷಿಯನ್ಸು ಎಲ್ಲ ಯಾವ ನಗರದಲ್ಲಿ ನೋಡಿ, ಯಾವ ಸ್ಥಳದಲ್ಲಿ, ಯಾವ ಏರಿಯಾದಲ್ಲಿ ಬರ್ತಾರೆ ಅಂತ ನಿಮ್ಗೆ ಗೊತ್ತು ಅಲ್ವಾ? ನೋಡಿ, ಊರು ನಿಮ್ ಏರಿಯಾ ಯಾವ್ದು ಅಂತ ಹೇಳ್ಬಿಟ್ರೆ ನಿಮ್ ಅಂತಸ್ತು ಹೇಳ್ಬಿಡ್ತಾರೆ, ನಿಮ್ ಗುಣ ಸ್ವಭಾವ ಹೇಳ್ಬಿಡ್ತಾರೆ. ನೋಡಿ, ಬೆಂಗಳೂರಲ್ಲಿ ಕೆಲವು ಏರಿಯಾಗಳಿದಾವೆ. ಎಲ್ಲಿ ನಿಮ್ ಮನೆ ಅಂದ್ರೆ ಕಲಾಸಪಳ್ಳಿ ಅಂತಂದ್ರೆ ಇವನಿಂದ ಸ್ವಲ್ಪ ದೂರ ಇರ್ಬೇಕಪ್ಪ ಅಂತಾರೆ. ಕಲಾಸಪಳ್ಳ್ಯದಲ್ಲಿ ರೌಡಿಗಳು ಜಾಸ್ತಿ ಅಲ್ವಾ? ನೋಡಿ, ಅದೇ ತರ ಶ್ರೀರಾಮ್ಪುರ ರೌಡಿಗಳು ಜಾಸ್ತಿ, ಸ್ವಲ್ಪ ಭಯ ಬೀಳ್ತಾರೆ. ನಾನು ಶ್ರೀರಾಮ್ಪುರ ಏರಿಯಾ ಅಂದ್ರೆ ಅವ್ನು ಮೊದ್ಲು ಹಂಗೆ ಪರಿಚಯ ಮಾಡ್ಕೋತಾನೆ, ಎದುರ್ಸಕ್ಕೆ ಹೇಳ್ತಾನೆ. ಅಲ್ಲಿರೋರ್ ಗುಣ ಸ್ವಭಾವಗಳೇ ಒಂಥರ ಇರ್ತವೆ. ಅದೇ ತರನೇ ಇವತ್ತು ನಾವೇನು 15ನೇ ಅಧ್ಯಾಯವನ್ನು ಓದಿದ್ವಲ್ಲ, 15ನೇ ಅಧ್ಯಾಯವನ್ನು ಓದಿದ್ದು ಇದಕ್ಕೆ ಅನ್ವಯಿಸ್ಕೊಂಡು ಹೇಳ್ಬೇಕು. ನೋಡಿ, ಇಲ್ಲಿದ್ರೆ ಲಿಂಕ್ ತಗೋಬೇಕು. ನೋಡಿ, ಇಲ್ಲಿದ್ರೆ ಅದೇನೋ ಇದೇನೋ ಅನ್ನೋ ತರ ಇರುತ್ತೆ. ನೋಡಿ, ಇದ್ಯಾಕೆ ಇದ್ದಕ್ಕಿದ್ದಂಗೆ ಇಲ್ಲಿ ಏನೇನೋ ಬಂತಲ್ಲ ಅಂತ ಹೇಳೋದು ಅಲ್ವಾ? ನೋಡಿ, ಹಂಗೆ ನೋಡಿ, ನೋಡಿ ಇದನ್ನ ಒಂದು ಮರ ಅಂತ ಅಂದ್ಕೊಂಡ್ರೆ ನೋಡಿ, ಈ ಸ್ಥಾನದಲ್ಲಿ ನೋಡಿ ಬ್ರಹ್ಮ ಇರ್ತಾನೆ. ನೋಡಿ, ಕೆಳಗಡೆ ತುಚ್ಛ, ನೋಡಿ ಇಲ್ಲೆಲ್ಲ ಪ್ರಾಣಿಗಳು, ಏನೇನೋ ತುಚ್ಛ ಪ್ರಾಣಿಗಳಿರ್ತವೆ. ನೋಡಿ, ಮನುಷ್ಯ ಅಂತಾನೂ ಇರ್ತಾನೆ. ನೋಡಿ, ಮಧ್ಯದಲ್ಲಿ ಇರ್ತಾನೆ ಮನುಷ್ಯ. ನೋಡಿ, ಅದರಲ್ಲೂ ಈ ಸ್ಥಳ ನೋಡಿ, ಇದು ಮರ ಅಂತ ಅಂದ್ಕೊಳ್ಳಿ. ನೋಡಿ, ಇದು ಒಂದು ಮರ, ಕೆಳಗಡೆ ವಾಲಿರೋ ಬೇರುಗಳು, ಮೇಲೆ ಬೇರುಗಳು ನೋಡಿ, ಹಿಂಗೆ ಮೇಲೆ ಬೇರುಗಳು ನೋಡಿ, ಕೆಳಗಡೆ ಕೊಂಬೆಗಳು, ಎಲೆಗಳು ನೋಡಿ, ಈ ತರದೆಲ್ಲ ಇರುವಂತ ಒಂದು ಮರ. ಇದರಲ್ಲೂ ವರ್ಗೀಕರಣ ಇದೆ, ಮರದಲ್ಲಿ ಯಾರು ಎಲ್ಲಿರ್ಬೇಕು ಅಂತ. ಹಂಗೆ ಈ ಗುಣ ಸ್ವಭಾವಗಳು ಕೂಡ ನೋಡಿ, ಇಂದಿನ
ಶ್ಲೋಕಕ್ಕೆ ನಾವು ಇಂದಿನ ಅಧ್ಯಾಯಕ್ಕೆ ಹೋಲಿಸ್ಕೊಂಡ್ರೆ ನೋಡಿ ಆ ರೀತಿನೂ ಕೂಡ ನಾವು ಅರ್ಥ ಮಾಡ್ಕೋಬಹುದು. ನೋಡಿ ಈಗ ನಮ್ಗೆ ಈ ಎಲ್ಲಾ ತಿಳ್ಕೊಂಡು ನೋಡಿ ಏನಿದು ಕತೆ ಅಲ್ವಾ? ನೋಡಿ ಈ ಹಂಗೆ ಈ ಇಡೀ ಅಧ್ಯಾಯವನ್ನ ನೋಡಿ ಹಂಗೆ ಅವಲೋಕನ ಮಾಡಿದ್ರೆ ಈಗ ಮುಂದಿನ ಮೊದಲನೇ ಶ್ಲೋಕದಿಂದ ಈ ಅಧ್ಯಾಯದ ಮೊದಲನೇ ಶ್ಲೋಕದಿಂದ 9ನೇ ಶ್ಲೋಕದವರೆಗೂ ನೋಡಿ ಈ ದೈವಿ ಹಾಗೂ ಅಸುರ ಸ್ವಭಾವಗಳು ಇದೇ ತರ ಪರಿಚಯ ಆಗ್ತಾ ಹೋಗ್ತವೆ. ನೋಡಿ ಈ 1ರಿಂದ 3ನೇ ಶ್ಲೋಕದಲ್ಲಿ ದೈವಿ ಗುಣಗಳು, ನೋಡಿ ಮುಂದಿನ 4ನೇ ಶ್ಲೋಕದಲ್ಲಿ ಅಸುರಿ ಗುಣಗಳು ಅಲ್ವಾ ಹೇಳಿದ್ದಾಯ್ತಲ್ವಾ? ನೋಡಿ ಈಗ ಯಾವ ಗುಣಗಳನ್ನ ಹೆಚ್ಚು ಹೆಸರಿಸಿದ್ದಾರೆ? ದೈವಿ ಗುಣಗಳನ್ನು, ಅಸುರಿ ಗುಣಗಳನ್ನು? ದೈವಿ ಗುಣಗಳನ್ನು ಪ್ರಭುಜಿ. ದೈವಿ ಗುಣಗಳನ್ನ 3 ಶ್ಲೋಕದಲ್ಲಿ ನೋಡಿ ವರ್ಣಿಸಿದ್ರೆ ಎಷ್ಟು ಇದಾವೆ ದೈವಿ ಗುಣಗಳು? ಯಾರಾದ್ರೂ ಸಂಖ್ಯೆ ಹೇಳ್ತೀರಾ? ಎಷ್ಟನ್ನ ಹೆಸರಿಸಿದ್ದಾರೆ ಇಲ್ಲಿ? 21. 21 ನೋಡಿ 21 ಅಂತೆ. ನೋಡಿ ಅಲ್ಲಿ ಅಸುರಿ ಸ್ವಭಾವ ಗುಣಗಳನ್ನು ಎಷ್ಟು ವರ್ಣಿಸಿದ್ದಾರೆ? 6 ಇರ್ಬೋದು ಪ್ರಭು. 6 ವರ್ಣಿಸಿದ್ದಾರೆ. ನೋಡಿ ಅದು 21, ಇದು 6 ಅಲ್ವಾ? ನೋಡಿ ಈ ಅಸುರಿ ಸ್ವಭಾವಗಳನ್ನ ಹೊಂದೋದು ಕಷ್ಟನೋ ದೈವಿ ಸ್ವಭಾವನ ಹೊಂದೋದು ಕಷ್ಟನೋ? ನಿಮ್ಮ ಅನುಭವದಲ್ಲಿ ಯಾವುದು ಕಷ್ಟ ಅನ್ಸುತ್ತೆ? ದೈವಿ ಸ್ವಭಾವ ಬಹಳ ಕಷ್ಟ ಅನ್ಸುತ್ತೆ ಪ್ರಭುಜಿ. ನೋಡಿ ಅಸುರಿ ಸ್ವಭಾವ ನೀವಾಗ್ಲಿ ನಿಮ್ಮ ಮಕ್ಕಳಾಗ್ಲಿ ಪಡಿಬೇಕು ಅಂದ್ರೆ ತುಂಬಾ ಏನಾದ್ರು ಕಷ್ಟ ಪಡ್ಬೇಕಾ? ಪ್ರಯತ್ನ ಪಡ್ದಿದ್ದಾನೆ ಬಂದ್ಬಿಡತ್ತೆ ಅದು. ಎಲ್ಲೋ ಒಂದ್ ಕಡೆ ಇರುತ್ತೆ ಪ್ರಭು. ನೋಡಿ ಪ್ರಯತ್ನ ಪಡ್ದೇನೆ ಬಂದ್ಬಿಡುತ್ತೆ. ನೋಡಿ ಈ ತರದ್ದು ವಿಚಿತ್ರ ಇರುತ್ತೆ. ನೋಡಿ ಎಲ್ಲ ಮಿಶ್ರಿತ ಇರುತ್ತೆ. ನಾವು ಹಿಂಗೇ ನೋಡಿ ದೇವೇಂದ್ರನಲ್ಲೂ ಕೂಡ ಅಸುರಿ ಗುಣಗಳನ್ನು ಕಾಣ್ಬಹುದು. ಯಾವ್ದಾದ್ರು ಉದಾಹರಣೆ ಇದೆಯಾ? ದೇವರಾಜ ಇಂದ್ರನನ್ನು ನೋಡಿ ಕಥೆಯನ್ನ ನಾವು ಅವಲೋಕಿಸಿದ್ರೆ ಅಸುರಿ ಸ್ವಭಾವಗಳು ಬರ್ತವೆ. ಯಾವ್ದಾದ್ರು ಬಲಿ ಇಂದ್ರನ ಪದವಿಗೆ ಬರ್ತಾನೆ ಅಂತ ನಾವು ತಪಸ್ಸೆಲ್ಲ ಹೋಗಿ ಇದ್ ಮಾಡ್ತಾರೆ. ಓಕೆ, ಆಮೇಲೆ ಗೋವರ್ಧನಗಿರಿ ಪ್ರಸಂಗ. 99 ಅಶ್ವಮೇಧ ಯಾಗ ಮಾಡಿರ್ತಾನೆ ಪ್ರಭುಜಿ. ಇನ್ನೊಂದೇ ಒಂದು ಬೇಕಾಗಿರುತ್ತೆ ಅಂತ ಬರುತ್ತೆ. ಅಸೂಯೆ ಬರುತ್ತೆ. ಆಮೇಲೆ ಅಹಲ್ಯ ವಿಷಯವಾಗಿ ನೋಡಿ ಆತನ ಕಾಮಾಂಧನಾಗಿ ನೋಡಿ ವರ್ತಿಸ್ತಾನೆ. ಬಲಿ ಮಹಾರಾಜನ ಬಗ್ಗೆನೂ ಕೂಡ ಅಸೂಯೆ ಪಡ್ತಾನೆ. ಅದೇ ತರನೇ ಇರುತ್ತೆ. ಮತ್ತೆ ಇನ್ನೇನಾದ್ರೂ ಇದೆಯಾ? ಗುರುಗಳಿಗೆ ಅವಮಾನ ಮಾಡಿ ಗುರುಗಳಿಗೆ ಅವಮಾನ ಮಾಡ್ತಾನೆ. ವೆರಿ ಗುಡ್. ಮತ್ತೆ ಹೌದು ನೋಡಿ, ಮತ್ತೇನಾದ್ರೂ ಇದೆಯಾ? ಪ್ರಹ್ಲಾದ್ ಮಹಾರಾಜರನ್ನ ಗರ್ಭದಲ್ಲಿ ನೋಡಿ ಕೊಲ್ಲಕ್ ಹೋಗ್ತಾನೆ. ನೋಡಿ ಗರ್ಭದಲ್ಲಿರೋ ಶಿಶು ಹತ್ಯೆ ಮಹಾಪಾಪ ಅಂತಾರೆ. ನೋಡಿ ಹಂಗೆ ಈ ಅಬಾರ್ಷನ್ಸ್ ಬಗ್ಗೆ ಎಲ್ಲ ಬಹಳ ಎಚ್ಚರಿಕೆ ಇರ್ರಿ. ನೋಡಿ ಬಹಳ ಎಚ್ಚರಿಕೆ ಮತ್ತೆ ಅವ್ರ ಚಿಕ್ಕಮ್ಮನ ಮಕ್ಕಳನ್ನ ಇವ್ರು ಸಾಯ್ಸಕ್ ಹೋಗಿ ಅವ್ರ ಇವ್ರು ಆಗ್ತಾರಲ್ಲ, ಮರುತಗಣಗಳಾಗ್ತಾರೆ. ಮತ್ತೆ ಋತಾಸುರನ ಕೊಲ್ಲಕ್ಕೂ ಹೋಗ್ತಾರೆ ಪ್ರಭುಜಿ. ಋತಾಸುರನನ್ನ ಕೊಲ್ತಾನೆ. ನೋಡ ಆತ ಒಳ್ಳೆ ವೈಷ್ಣವ ಆಗಿರ್ತಾನೆ. ನೋಡ ಅದರಿಂದ ದೋಷ ಬರುತ್ತೆ. ನೋಡ ಅದಕ್ಕೆ ನಮ್ಮ ಚಿಂತಾಮಣಿ ನಮ್ಮ ಕೈವಾರದಲ್ಲಿ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಅದಕ್ಕೆ ಪರಿಹಾರಾರ್ಥವಾಗಿ ಕಟ್ಟಿಸಿದಾನೆ. ನೋಡಿ ಈ ತರದ್ದು ನೋಡಿ ಹಂಗೇ ಹೇಳ್ತಾ ಹೋದ್ರೆ ನೋಡಿ ಎಷ್ಟೊಂದು ಹೇಳ್ತಿದ್ದೀರಿ ನೋಡಿ ಅಲ್ವಾ? ನೋಡಿ ಹಂಗೆ ಅದೇ ತರನೇ ನೋಡಿ ಅಸುರರಲ್ಲೂ ಕೂಡ ದೈವಿ ಸ್ವಭಾವಗಳು ಇತ್ತು. ಏನೇನ್ ಯಾರಾದ್ರೂ ಉದಾಹರಣೆ ಹೇಳ್ತೀರಾ? ಋತಾಸುರ ಪ್ರಭುಜಿ. ಋತಾಸುರ ಅತ್ಯುತ್ತಮ ಉದಾಹರಣೆ. ಋತಾಸುರ ನೋಡಿ ಆತ ಪರಮ ಭಕ್ತ, ಒಳ್ಳೆಯವನು. ನೋಡಿ ಆತನು ಆ ಒಂದು ಅಸುರಿ ದೇಹವನ್ನ ಪಡೆದದ್ದನ್ನೇ ಒಂದು ಲಾಭವಾಗಿ ಭಗವದ್ಧಾಮಕ್ಕೆ ಹೋಗುವಂತ ಒಂದು ಪ್ರಯತ್ನ ಅದನ್ನೇ ಪಡ್ಕೊಳ್ತಾರೆ. ನೋಡಿ ಆತರ ಉದಾಹರಣೆ. ಇನ್ನೇನಾದ್ರೂ ಇದಾವ? ಪ್ರಭುಜಿ. ಪ್ರಹ್ಲಾದ ಮಹಾರಾಜ, ವಿಭೀಷಣ ಪ್ರಭುಜಿ. ರಾಕ್ಷಸರ ಸಂತಾನದಲ್ಲಿ ವಿಭೀಷಣ ಹುಟ್ಟಿರ್ತಾನೆ. ನೋಡಿ ಆತ ಭಕ್ತನಾಗ್ತಾನೆ. ನೋಡಿ ದೈತ್ಯರಲ್ಲಿ ನೋಡಿ ಬಲಿ ಮಹಾರಾಜ ಮತ್ತೆ ಪ್ರಹ್ಲಾದ್ ಮಹಾರಾಜನಾಗಿ ನೋಡಿ ಭಗವಂತ ಹೆಸರೇ ಹೇಳ್ಕೊಡ್ತಾನೆ. ಇಂಥವರಲ್ಲಿ ದೈತ್ಯರಲ್ಲಿ ಪ್ರಹ್ಲಾದ ನಾನು ಅಂತ ಹೇಳೋ ಮಟ್ಟಕ್ಕೆ ಅಲ್ವಾ? ನೋಡಿ ಈ ತರದ್ದು ನಾನು ಇದಾವೆ. ಏನ್ ವಿಚಾರ ಅಂತಂದ್ರೆ ನೀವು ಯಾವುದೇ ಹಿನ್ನೆಲೆಯಲ್ಲಿ ಪಡ್ಕೊಂಡಿರ್ಬೋದು. ನೋಡಿ
ದೇವೇಂದ್ರನ ತಂದೆ ತಾಯಿ ಕಶ್ಯಪ ಮತ್ತೆ ಅದಿತಿ. ನೋಡಿ ಅದಿತಿ ಎಂತ ಸಾಧ್ವಿ ಅಲ್ವಾ, ಆಕೆಯ ಮಗ. ನೋಡಿ ಆತನು ಈ ತರ ಸ್ವಭಾವಗಳನ್ನು ಕೂಡ ಪಡ್ಕೋಬಹುದು. ನೋಡಿ ಅದೇ ದ್ವಿತೀಯ ಸಂತಾನ ನೋಡಿ ಪ್ರಹ್ಲಾದ ಮಹಾರಾಜ ಮತ್ತೆ ಬಲಿ ಮಹಾರಾಜ, ನೋಡಿ ದ್ವಿತೀಯ ವಂಶಸ್ಥರು. ನೋಡಿ ಅವರಲ್ಲೂ ಕೂಡ ಕೃಷ್ಣನ ಪರಮ ಭಕ್ತಿಯನ್ನ, ಮಹಾ ಸದ್ಗುಣಗಳನ್ನ ಕಾಣಬಹುದು. ನೋಡಿ ಹಂಗಾಗಿ ಏನ್ ವಿಷಯ ಏನ್ ವಿಚಾರ ಅಂತಂದ್ರೆ, ನಾವು ಅವರ ಜನ್ಮದ ಹಿನ್ನೆಲೆ ನಮ್ಗೆ ಮುಖ್ಯ ಅಲ್ಲ. ವೈಷ್ಣವರಾಗಕ್ಕೆ ನೋಡಿ ಈ ಗುಣಗಳನ್ನ ಬೆಳೆಸ್ಕೊಳ್ಳಕ್ಕೆ, ನೋಡಿ ಭಗವಂತನ ಸೇವೆ ಮಾಡಕ್ಕೆ ಅಂತ. ನೋಡಿ ಉಗ್ರ ಜಾತಿ ಅಂತ ಹೇಳ್ತಾರೆ ಪ್ರಹ್ಲಾದ್ ಮಹಾರಾಜ ತನ್ನ ಪ್ರಾರ್ಥನೆಯಲ್ಲಿ. ನೋಡಿ ಅದೇ ತರ ಈ ಸರ್ಪಗಳು ನೋಡಿ ಹಾವುಗಳಾಗಿ, ನೋಡಿ ಹಾವುಗಳು ಅಂದ್ರೆ ನಿಮಗೆ ಗೊತ್ತು ಅಲ್ವಾ. ನೋಡಿ ಅದರಲ್ಲೇ ಎಂತ ಶ್ರೇಷ್ಠ ವೈಷ್ಣವ ಹಾವುಗಳಲ್ಲಿ ಯಾರು? ಆದಿಶೇಷ. ಆದಿಶೇಷ. ನೋಡಿ ಆದಿಶೇಷ. ನೋಡಿ ಹಾವುಗಳು ಅಂತಂದ್ರೆ ನಿಮ್ಗೆಲ್ಲ ನೇರವಾಗಿ ಹತ್ರ ಅನುಭವ ಆಗಿರುತ್ತೆ. ನೀವು ಅಸುರರ ರಾಕ್ಷಸರು ನೋಡಿದೀರಾ? ದೈತ್ಯರನ್ನೆಲ್ಲ ನೋಡಿದೀರಾ? ಇಲ್ಲ. ನೋಡಿರ್ತೀರಾ? ಇಲ್ಲ. ನಿಮ್ ಮನೆಗೆ ಬಂದಿದ್ರಾ? ಬಹುಶಃ ಇಲ್ಲ. ಯಾರಾದ್ರೂ ದೈತ್ಯರ ನೋಡಿದೀರಾ? ಇಲ್ಲ. ಕೃಷ್ಣ ಪ್ರಜ್ಞೆಗೆ ಬರೋಕ್ ಮುಂಚೆ ನಮ್ಮಲ್ಲೇ ಇರ್ತಾ ಇತ್ತಲ್ಲ ಪ್ರಭು ಹಸುರಿ ಸ್ವಭಾವಗಳು. ಹೌದೌದು. ಹಾವುಗಳು ನೋಡಿರ್ತೀರಾ? ಹಾವುಗಳ ಜೊತೆ ಒಡನಾಟ ಆಗಿದೆಯಾ ನಿಮಗೆ? ಹಾವುಗಳು ಹೆಂಗಿರ್ತದೆ ಗೊತ್ತಾ? ದೂರದಿಂದ ನೋಡಿದ್ವಿ ಪ್ರಭು. ದೂರದಿಂದ ನೋಡಿರ್ತೀರಿ ಅಲ್ವಾ? ಅನುಭವ ಆಗಿದ್ಯಾ? ಹಾವುಗಳು ಹತ್ತತ್ರ ಕಚ್ಚಕ್ಕೆ ಬಂದದ್ದು ಬಂದ್ರೇನೆ ಭಯ. ಯಾಕೆ ಭಯ? ಅವೆಲ್ಲ ಹಂಗೇನೆ ಕಚ್ಚಿ ಬಿಡತ್ತೆ. ಹಾ ನೋಡಿ ಅವುಗಳಿಗೆಲ್ಲ ಹರೇ ಕೃಷ್ಣ ಪ್ರಭು. ಈ ತರ ಇಲ್ಲ. ಹೇಳಿ ಮಾತಾಜಿ ಹೇಳಿ. ಹಾಗೆ ಸುತ್ಕೊಂಡ್ಬಿಟ್ಟಿತ್ತು ಪ್ರಭು ನನ್ ಹಾವು. ಹಾ ನೋಡಿ ಮಾತಾಜಿ ಅವ್ರಿಗೆ ಅವ್ರ ಪ್ರಾಣ ಕೈಗೆ ಬಂದಂಗ ಆಗಿರುತ್ತೆ. ಅದು ಸಿನಿಮಾ ಬಂದಿದೆಯಲ್ಲ ಪ್ರಭು ಮಮ್ಮಿ ಅಂತ. ಹಾ ತುಂಬಾ ಸಂತೋಷ ಆಯ್ತಾ ಮಾತಾಜಿ? ಕಾಲು ಕುತ್ಕೊಂಡ್ಬಿಟ್ಟಿದೆ ಅಂತ ಪ್ರಾಣನೇ ಹಿಡ್ದಿಕೊಂಡಿದೆ ಪ್ರಭು. ನೋಡಿ ಹಂಗೆ ಸಿಕ್ಕಾಕೊಡ್ತೀರಿ ನೀವು. ನೋಡಿ ಹಂಗೆ ಅವುಗಳಲ್ಲೇನೆ ನೋಡಿ ಆದಿಶೇಷ ಬಹಳ ವಿಶೇಷ. ಆದಿಶೇಷ ಬಹಳ ವಿಶೇಷ. ನೋಡಿ ಹಂಗೆ ಶೇಷ ದಾಸನಾಗು ವಿಶೇಷನಾಗು ಅಂತ. ನೋಡಿ ಶೇಷ ನೋಡಿ ಈ ತರ ಯಾವುದೇ ಸ್ವಭಾವ ಇರುವಂತವ್ರು ನೋಡ, ಅವು ಹಾವುಗಳ ಜಾತಿ ಆಗಿರ್ಲಿ, ಪಕ್ಷಿಗಳಾಗಿ ಇದ್ದವ್ರ ಗರುಡನಾಗಿರ್ಲಿ, ನೋಡಿ ಏನೇ ಆಗಿರ್ಲಿ, ಅವ್ರು ಯಾವುದೇ ಕುಟುಂಬದಲ್ಲಿ ಹುಟ್ಟಿರ್ಲಿ, ಅವರ ಸ್ವಭಾವಗಳನ್ನ ನೋಡಿ ಬದಲಾಯಿಸ್ಕೋಬಹುದು, ಬೆಳೆಸ್ಕೋಬಹುದು. ನೋಡಿ ಈ ತರದ್ದು ಒಂದು ವಿಚಾರ. ಹಂಗೆ ಇದು ಯಾರನ್ನು ಕೂಡ ಹುಟ್ಟಿನ ಹಿನ್ನೆಲೆಯಿಂದ ನೋಡಿ ಅವರನ್ನ ನಾವು ತಿರಸ್ಕಾರ ಮಾಡಬಾರ್ದು ಅನ್ನೋದು ವಿಚಾರ. ಹುಟ್ಟು ಒಂದು ಅರ್ಥ ಕೊಡುತ್ತೆ, ನಿಜ, ಹೌದು. ನೋಡಿ ಒಬ್ಬ ಗುರು ಹತ್ರ ಒಬ್ಬ ಶಿಷ್ಯ ಪಾಠ ಕಲಿಯಕ್ ಹೋದಾಗ ನಿಮ್ದು ಯಾವ ವಂಶ ಅಂತ ಕೇಳ್ತಾನೆ, ಗೋತ್ರ ಅಂತ ಕೇಳ್ತಾನೆ. ನೋಡಿ ಆ ಗೋತ್ರ ಹೇಳಿದಾಗ ನೋಡ ಆತನ ಹಿನ್ನೆಲೆ, ಕುಟುಂಬದ ಹಿನ್ನೆಲೆ ಹೇಳಿದಾಗ ಒಂದು ನಮಗೆ ಗುಣ ಸ್ವಭಾವ ಅದು ಒಂದು ಕಲ್ಪನೆಗೆ ಬರುತ್ತೆ. ನೋಡಿ ನಾನು ನಮ್ಮೂರುಗಳ ಕಡೆ ಎಲ್ಲ ಇಲ್ಲೆಲ್ಲ ನೋಡ್ತೀನಿ, ನಮ್ಮ ಅಜ್ಜಿ ನಮ್ಮ ಇವರೆಲ್ಲ ಅವ್ರಿಗೆ ಅಷ್ಟಾಗಿ ತಿಳುವಳಿಕೆ ಅಂದ್ರೆ ನೋಡ್ರಿ ಹಂಗೆ ಫ್ರೆಂಡ್ಸ್ ಯಾರಾದ್ರೂ ಕರ್ಕೊಂಡ್ ಬಂದ್ರೆ ನೇರವಾಗಿ ಕೇಳೇ ಬಿಡೋರು, ನಿಮ್ ಜಾತಿ ಯಾವ್ದು ಅಂದ್ಬಿಡೋರು. ನನಗೆ ತುಂಬಾ ಮುಜುಗರ ಆಗ್ಬಿಡ್ತೀನಿ. ನೋಡಿ ಯಾಕಂಗ್ ಕೇಳ್ತಿದ್ರು ಅಂದ್ರೆ ಅದ್ರಲ್ಲೂ ವೈಜ್ಞಾನಿಕ ಅರ್ಥ ಇದೆ. ನೋಡಿ ಒಂದು ಜಾತಿ ಹೇಳಿದಾಗ ಅವರ ಒಂದು ಗುಣ ಅರ್ಥ ಆಗತ್ತೆ ಏನೋ ಒಂದು ಕಾರಣಕ್ಕೆ, ಪಾಪ ಅಷ್ಟೇನೆ, ತಪ್ಪಲ್ಲ. ಆದ್ರೆ ಅಫೆಂಡಿಂಗ್ ಆಗಿ ತಗೋತಾರೆ ಪಾಪ ಹೇಳಿದವ್ರಿಗೆ, ಅವ್ರಿಗೆ ಬೇಜಾರಾಗತ್ತೆ. ನೋಡಿ ಆದ್ರೆ ಒಂದು ಪರಶುರಾಮ ಅವರು ಕರ್ಣನ್ಗೆ ಅಗ್ಗೆ ಅಲ್ವಾ ಪ್ರಭುಜಿ ಕೇಳಿ? ಹೌದೌದು. ನೋಡಿ ಪರಶುರಾಮ ಕರ್ಣನ ಒಂದು ಹಿನ್ನೆಲೆಯನ್ನ ನೋಡಿ ಕೇಳಿದಾಗ ಆತ ಬ್ರಾಹ್ಮಣ ಅಂತ ಹೇಳಿರ್ತಾರೆ. ಆದ್ರೆ ಆತ ಈಗ ಯಾಕೆ ಕೇಳ್ತಿದ್ರು ನೋಡಿ, ಈಗ ನಿಮ್ಮನ್ನು ಕೇಳ್ತಾರೆ ನಿಮ್ ಜಾತಿ ಯಾವುದು ಅಂತ ಕೇಳ್ತಾರೆ. ನೋಡಿ ಕೆಲವು ಸಂದರ್ಭಗಳಲ್ಲಿ ನಿಮ್ ಗೋತ್ರ ಯಾವುದು ಅಂತ ಕೇಳ್ತಾರೆ. ನೀವು ಪೂಜಾರಿಗಳ ಹತ್ರ ಸಂಕಲ್ಪ ಮಾಡಕ್ ಹೋದಾಗ ನಿಮ್ ಗೋತ್ರ ಜೊತೆ ಸಂಕಲ್ಪ ಮಾಡ್ತಾರೆ. ನೋಡಿ ನಿಮ್ ಹಿನ್ನೆಲೆ ಒಂದು ಗೊತ್ತಾಗದಾಗ ಬಹುಶಃ ನೀವು ಇಂಥ ಜಾತಿಗೆ ಸೇರಿದಿರಿ, ನಿಮ್ಮ ಗುಣ ಸ್ವಭಾವಗಳು ಬಹುಶಃ ಇಂತಿದ್ದೋ ಇರಬಹುದು ಅಂತಾರೆ. ಹೌದಾ? ಹೌದು.
ನೋಡಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ನೋಡಿ. ಸಹಜವಾಗಿನೇ ಅವರ ಒಂದು ಬೆಳೆದು ಬಂದ ಹಿನ್ನೆಲೆ, ಆ ಒಂದು ಪರಿಸರ ನೋಡಿ, ಆ ಸಾಮಾನ್ಯವಾಗಿ ಇಂಥ ಜನ ಅಂದ್ರೆ ಇಂತಿಂತ ಹಿಂಗೆ ಇರ್ತಾರೆ ಅನ್ನೋದು ನೋಡಿ, ಇದೆಲ್ಲ ಇರುತ್ತೆ ನೋಡಿ. ಕರ್ಣನು ಕೂಡ ಮಾತಾಜರು ಉದಾಹರಣೆ ಕೊಡ್ತಿದ್ದಾರೆ ನೋಡಿ. ಪರಶುರಾಮರು ಕರ್ಣನ್ ತೊಡೆ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾಗ ನೋಡಿ, ಇಂದ್ರ ನೋಡಿ ಒಂದು ಕೀಟ ಆಗಿ ಬರ್ತಾನೆ ನೋಡಿ. ತೊಡೆಯನ್ನ ಕಡಿತಿರ್ತಾನೆ, ರಕ್ತ ಸೋರ್ತಿರುತ್ತೆ. ಆತ ಎಂತ ಗುರು ಭಕ್ತಿ ಅಂದ್ರೆ ಆತನು ಗುರುಗಳ ನಿದ್ರೆಯನ್ನ ಭಂಗ ಮಾಡಕ್ ಆಗದೆ ಇರೋ ರೀತಿ ಆತ ತಡ್ಕೊಳ್ತಾನೆ ನೋಡಿ. ಆಮೇಲೆ ನಿದ್ದೆ ಎಲ್ಲ ಆಗಿ ಎದ್ದು ನೋಡ್ತಾನೆ, ರಕ್ತ ಸೋರ್ತಾ ಇದೆ. ಆತನಿಗೆ ಸಹಿಸ್ಕೊಳ್ಳುವಂತ ಶಕ್ತಿ ಇದೆ ನೋಡಿ. ಅದು ಕ್ಷಾತ್ರ ಗುಣ ನೋಡಿ. ಪರಶುರಾಮನಿಗೆ ಎಷ್ಟು ಅನುಭವ ಇದೆ ಜೀವನದಲ್ಲಿ. ರಕ್ತ ನೋಡೇ ವ್ಯಕ್ತಿನ ಹೇಳ್ಬಿಡ್ತಾನೆ. ಏನಂತ ಹೇಳಿದೆ ಹೇಳಿ? ರಕ್ತ ನೋಡೇ ವ್ಯಕ್ತಿ ಹೇಳುವಂತ ಪುಣ್ಯಾತ್ಮ. ಅಷ್ಟು ಅನುಭವ ನೋಡಿ. ಒಬ್ಬ ಗುಣ ಸ್ವಭಾವಗಳು ಹಂಗಿರ್ತವೆ ನೋಡಿ. ಇದು ಸ್ಪಷ್ಟವಾಗಿ ಈತ ಕ್ಷತ್ರಿಯ ಅಂತ ಆತನಿಗೆ ಗುಣ ವಿಭಾಗಶಃ ನೋಡಿ ಇದು ಗೊತ್ತಾಗ್ಬಿಡುತ್ತೆ. ಗುಣ ನೋಡಿ ಗೊತ್ತಾಗುತ್ತೆ ನೋಡಿ. ಹೇಳ್ತಾನೆ, ನೀನು ಬ್ರಾಹ್ಮಣ ಅಂತ ಹೇಳಿ ನನ್ನ ಹತ್ರ ವಿದ್ಯೆ ಕಲ್ತ್ಕೊಳಕ್ ಬಂದಿರುವಂತ ಒಬ್ಬ ಮೋಸಗಾರ ಕ್ಷತ್ರಿಯ ನೀನು ಅಂತ ಗೊತ್ತಾಗುತ್ತೆ. ಪಾಪ ಕರ್ಣನ್ಗೆ ಗೊತ್ತಿಲ್ಲ. ಅವಾಗಲೇ ಮೊದಲನೇ ಸರ್ತಿ ಮಾಹಿತಿ ಗೊತ್ತಾಯ್ತು, ಆತನು ಕ್ಷತ್ರಿಯನ ವಂಶಜ ಅಂತ. ಹಿಂದೆ ಆತನಿಗೆ ಗೊತ್ತೇ ಇರ್ಲಿಲ್ಲ ನೋಡಿ. ಆ ಒಂದು ಶಾಪದಲ್ಲೂ ಕೂಡ ಒಂದು ಒಳ್ಳೆ ವಿಚಾರ, ಆತನ ನೋಡಿ ಗುಣ ನೋಡಿ, ಆತನ ವರ್ಣ ಗೊತ್ತಾಯ್ತು ನೋಡಿ. ಅದನ್ನೇ ಚಾತುರ್ವರ್ಣಂ ನೋಡಿ, ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಹೇಳುತ್ತೆ ನೋಡಿ. ಗುಣಕರ್ಮ ವಿಭಾಗಶಃ ನೋಡಿ, ಆತನ ಗುಣವನ್ನ ನೋಡಿ ತಿಳ್ಕೊಳ್ಳಿ ಚಾತುರ್ವರ್ಣವನ್ನು ನೋಡಿ. ಹಂಗೆ ಜನ್ಮ ಅಂತ ಹೇಳೋದೇ ಇಲ್ಲ. ಒಂದು ಜನ್ಮ ಅಂತಂದ್ರೆ ಒಂದು ಹಿನ್ನೆಲೆ ಅರ್ಥ ಆಗುತ್ತೆ ಅಷ್ಟೇ. ಸ್ವಾಭಾವಿಕವಾಗಿ ಇಂಥ ಮನೇಲಿ ಹುಟ್ಟಿದ್ದಾರೆ ಅಂದ್ರೆ ಇಂಥ ಗುಣ ಸ್ವಭಾವಗಳು ಸಹಜವಾಗಿ ಇರಬೇಕು ಅನ್ನೋದು ಒಂದು ವಿಚಾರ ಅಷ್ಟೇ. ಹಂಗಾಗಿ ನಾನು ಯಾಕೆ ಇಷ್ಟೆಲ್ಲ ಪ್ರಸ್ತಾಪ ಮಾಡಿದೆ ಅಂದ್ರೆ ನೋಡಿ, ನಾವು ನಮ್ಮ ಕುಟುಂಬದ ಹಿನ್ನೆಲೆ ನೋಡಿ, ನಮ್ಮ ಜಾತಿ ನೋಡಿ, ನಮ್ಮ ಬೆಳೆದು ಬಂದಂತ ನೋಡಿ, ನಾವು ಪಡ್ಕೊಂಡಂತ ಶಿಕ್ಷಣ ನೋಡಿ, ಅನುಭವಗಳು, ನಾವು ಬೆಳೆಸ್ಕೊಂಡ್ ಬಂದಂತವು ಜೀವನ ಪೂರ್ತಿ. ನಾವು ಒಬ್ಬೊಬ್ಬರಿಗೂ ಕೂಡ ಎಷ್ಟೆಷ್ಟೋ ವರ್ಷಗಳಾಗಿದ್ದಾವೆ ಈಗ ವಯಸ್ಸುಗಳು. ಅಷ್ಟು ವರ್ಷಗಳು ನಾವು ಬೆಳ್ಕೊಂಡಂತ ಗುಣಗಳು ನೋಡಿ ಅಷ್ಟು ನೋಡಿ ಬೇಗ ಹೋಗೋದಿಲ್ಲ. ಮತ್ತೆ ಇದ್ರ ಜೊತೆ ಹೋರಾಟ ನೋಡಿ, ಇವೆಲ್ಲ ಬೆಳೆಸ್ಕೊಂಡು ಬಂದ್ಬಿಟ್ಟಿದೀವಿ. ಯಾವುದೋ ನಮ್ಮ ಬದುಕಿನ ಒಂದು ಭಾಗದಲ್ಲಿ ನೋಡಿ, ನಮ್ಮ ಮಹಾಪುಣ್ಯ ಮತ್ತೆ ವೈಷ್ಣವರ ಕೃಪೆ ನೋಡಿ, ಅದನ್ನೇ ಕೃಪಾ ಸಿದ್ಧರು ಸಾಧನ ಸಿದ್ಧರು ಅಂತ ಹೇಳೋದು ನೋಡಿ. ಈಗ ಭಕ್ತರ ಸಂಘಕ್ಕೆ ಬಂದಿದೀವಿ, ಈಗ ಈ ಭಗವದ್ಗೀತೆ ಕೈಯಲ್ಲಿ ಹಿಡ್ಕೊಂಡಿದೀವಿ ನೋಡಿ. ಈ ದೈವಿ ಹಾಗೂ ಅಸುರಿ ಸ್ವಭಾವಗಳು ಆ ಪಟ್ಟಿಗಳನ್ನು ಓದ್ತಾ ಇದೀವಿ. ಈಗ ನಮಗೆ ಅನ್ನಿಸ್ತಾ ಇದೆ, ಇದ್ರಲ್ಲಿ ನಮ್ಗೆ ಯಾವ್ಯಾವ ಗುಣಗಳಿದಾವೆ, ಎಷ್ಟೆಷ್ಟಿದಾವೆ ನೋಡಿ, ಯಾವ್ಯಾವ್ದು ನೋಡಿ, ಹೇಗೆಲ್ಲ ನಮ್ ಜೊತೆ ಇದೆಲ್ಲ ಸ್ವಲ್ಪ ಅನುಭವ ಆಗ್ತಾ ಇದೆ. ಈ ಹೆಸರುಗಳೆಲ್ಲ ಕೇಳ್ತಾ ಇದ್ರೆ ನೋಡಿ, ಯಾವ್ದಕ್ ನಾವು ಎಷ್ಟು ಹತ್ರ ಇದೀವಿ, ಯಾವ್ದಕ್ಕೆ ಎಷ್ಟು ದೂರ ಇದೀವಿ ಅಂತ ಅನಿಸ್ತಿದೆ ಅಲ್ವಾ? ಈಗ ನೋಡಿ, ನಾನು ಒಂದಂಗೆ ಓದ್ತೀನಿ, ನೀವೇ ಈ ಒಂದು ದೃಷ್ಟಿಕೋನದಿಂದ ನೋಡಿ ಇದನ್ನ ನೋಡುವಂಥದ್ದು ನೋಡಿ, ಗ್ರಹಿಸ್ಕೊಳ್ಳುವಂಥದ್ದು ನೋಡಿ. ಅದನ್ನೇ ನಾನು ಹಿಂದೆ ಓದುದಲ್ಲ ನೋಡಿ, ಏನಂತ ಗ್ರಹಣ ಶಕ್ತಿ, ಧಾರಣ ಶಕ್ತಿ, ಸ್ಮರಣ ಶಕ್ತಿ, ವಿವೇಚನ ಶಕ್ತಿ ಅಲ್ವಾ? ಇದನ್ನ 4 ನೋಡಿ ಇಲ್ಲಿ ಅಳವಡಿಸ್ಕೊಳ್ಳಿ, ಅನ್ವಯಿಸ್ಕೊಳ್ಳಿ, ನೋಡಿ ಏನ್ ಅನ್ಸುತ್ತೆ ನೋಡಿ ಅಲ್ವಾ? ನೋಡಿ ಈಗ ಓದ್ತೀನಿ, ಕೇಳಿಸ್ಕೊಳ್ಳಿ. ಇದ್ರಲ್ಲಿ ಯಾವುದು ಎಷ್ಟೆಷ್ಟಕ್ಕಿದೆ ಈಗ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಭಗವಂತನೇ ಹೇಳೋ ವಿಚಾರಗಳು. ಅಭಯ ಯಾರಿಗೆ ಎಷ್ಟೆಷ್ಟು ಪಟ್ಟಕ್ಕಿದೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಅಭಯ, ಭಯ ಇಲ್ಲದೆ ಇರೋದು ನೋಡಿ, ಭಗವಂತನ ಆಶ್ರಯ ಇರುವಂತದ್ದು ಅಭಯ ನೋಡಿ. ಹಿಂದೆ ಹೆಂಗಿದ್ರಿ, ಇವಾಗ ಹೆಂಗಿದಿರಿ, ಭಕ್ತಿಗೆ ಬರಕ್ ಮೊದ್ಲು ಹೆಂಗಿದ್ರಿ, ಇವಾಗ ಹೆಂಗಿದೆ ನೋಡಿ. ನಮ್ಮ ರಸವತಿ ಮುಖರ ಮಾತಾಜಿಯವ್ರನ್ನೇ ಉದಾಹರಣೆ ತಗೊಂಡ್ರೆ, ಅವ್ರಿಗೆ 2 ಹಾರ್ಟ್ ಆಪರೇಷನ್ ಆಗಿದೆ, ಓಪನ್ ಹಾರ್ಟ್ ಸರ್ಜರಿ. ಕಲ್ಪನೆ ಮಾಡ್ಕೋತೀರಾ 2 ಆಪರೇಷನ್ ಆಗಿದೆ ಅಂದ್ರೆ ಆ ವ್ಯಕ್ತಿ ಹೆಂಗಿರ್ತಾರೆ ಅಂತ? ಆ ಸರ್ಜರಿಗೆ ಹೋಗೋ ಸಂದರ್ಭ ಹೇಗಿತ್ತು ನೋಡಿ, ಅವಾಗ ಹೆಂಗಿತ್ತು ಅವರ ಅಭಯ, ಇವಾಗ ಹೆಂಗಿದ್ದಾರೆ ಅಲ್ವಾ ಮಾತಾಜಿ? ರಸವತಿ ಮಾತಾಜಿ, ಅಭಯ
ಹೌದು ಪ್ರಭು. ನೋಡಿ ಬದಲಾವಣೆ ಭಕ್ತಿಗೆ ಬಂದ್ಮೇಲೆ ಬಂದ ನಂತರ ನೋಡಿ ಆಪರೇಷನ್ಗೆ ಹೋಗೋಕೆ ನಿಮ್ಗೆ ಭಯ ಇತ್ತಾ ಇರ್ಲಿಲ್ವಾ ಮಧುಜಿ? ಆಪರೇಷನ್ ಥಿಯೇಟರ್ ಹೋಗೋ ಟೈಮಲ್ಲಿ ಭಯಕ್ಕೆ 2 ದಿನ ಒಪ್ಕೊಂಡೇ ಇರ್ಲಿಲ್ಲ ಪ್ರಭು. ನಾನ್ ಸತ್ರು ಪರವಾಗಿಲ್ಲ, ನನ್ಗೆ ಆಪರೇಷನ್ ಬೇಡ ಅಂದಿದ್ದೆ. ಆಮೇಲೆ ಕೃಷ್ಣ ಭಗವಂತನೇ ನನ್ಗೆ ಸಾಕ್ಷಾತ್ಕಾರವಾಗಿ ಕಾಣಿಸ್ದಂಗ ಆಯ್ತು ಪ್ರಭು. ಆವಾಗ ಸ್ವಲ್ಪ ಧೈರ್ಯ ಬಂತು. ಅವಾಗ ಒಳಗಡೆ ಹೋಗಿ ಕಣ್ ಮುಚ್ಕೊಂಡು ಕೃಷ್ಣ ಕೃಷ್ಣ ಅಂದ್ರೆ ಡಾಕ್ಟ್ರು ಏನಮ್ಮ ಕೃಷ್ಣ ಕೃಷ್ಣ ತಿನ್ ಕೃಷ್ಣ ಬಂದ ನೀನ್ ಕಾಪಾಡ್ತಾನೆ, ನಾನ್ ನಿನ್ ಆಪರೇಷನ್ ಮಾಡೋದು, ನಾನ್ ನಿನ್ ಕಾಪಾಡೋದು ಅಂದ್ರೆ ನೀನಲ್ಲ, ನನ್ ಕೃಷ್ಣ ಬರ್ತಾನೆ, ನನ್ ಕೃಷ್ಣನೇ ನನ್ ಕಾಪಾಡೋದು ಅಂತ ಹೇಳಿದ್ದೆ ಪ್ರಭು. ಆ ಡಾಕ್ಟರ್ ತುಂಬಾ ಖುಷಿ ಬಿದ್ದಿದ್ರು. ನೋಡಿ ಆತನ ಗುಣಗಳು. ಆತ ಯಾರೋ ಪುಣ್ಯಾತ್ಮ ನಿಮ್ಗೆ ಆಪರೇಷನ್ ಮಾಡಿದವನು. ನೋಡಿ ಆತ 4ನೇ ಶ್ಲೋಕದಲ್ಲಿ ಬರುತ್ತೆ. ಜಂಬ, ದರ್ಪ, ಅಭಿಮಾನ, ಕ್ರೋಧ, ನೋಡಿ ಕ್ರೌರ್ಯ ಮತ್ತು ಅಜ್ಞಾನ, ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ನೋಡಿ ಹಂಗೆ ಇನ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ನಾವು ಬದುಕು ಅಂದ್ರೆ ಏನು ಅಂತ ನನಗೆ ಅರ್ಥ ಆಗ್ತಾ ಇರೋದು ಏನಂದ್ರೆ, ಅರ್ಥ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ ನಾನು, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿರೋದು ಏನಂದ್ರೆ ನೋಡಿ, ನಾವು ಈ ಎಲ್ಲ ಗುಣಗಳ ಸ್ವಭಾವಗಳು ನೋಡಿ ಇವುಗಳ ಜೊತೆ ನಾವು ಬದುಕ್ತಾ ಇದ್ದೀವಿ. ನೀವು ವ್ಯಕ್ತಿಗಳನ್ನು ವ್ಯಕ್ತಿಗಾಗಿ ನೋಡ್ಬೇಡಿ ನೋಡಿ. ಮತ್ತೆ ಆ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ತಗೊಳ್ಳಿ. ವ್ಯಕ್ತಿ ಒಂದೇ ತರ ಇರೋದಿಲ್ಲ ನೋಡಿ. ಈಗ ದೇವೇಂದ್ರ ಉದಾಹರಣೆ ಕೊಟ್ನಲ್ವಾ, ದೇವೇಂದ್ರ ಯಾವಾಗ್ಲೂ ದೈವಿ ಗುಣಗಳಲ್ಲೇ ಇದ್ನ? ಇಲ್ಲ ಪ್ರಭು. ಇರ್ಲಿಲ್ಲ ಅಲ್ವಾ? ನಾವು ಪ್ರೈಮರಿ ಸ್ಕೂಲಲ್ಲಿ ಈ ಯಾರದು ಎಂತದ್ದು ಮನೆ ರಾಜಮ್ಮ ಅಂತ ಒಬ್ರು ಬರಹಗಾರ್ತಿ. ಎಂತ ರಾಜಮ್ಮ ಮತ್ತದು ಯಾರಾದ್ರೂ ಜ್ಞಾಪಕ ಇದೆಯಾ? ರಾಜಮ್ಮ ಅಂತ ಒಬ್ಬ ಎಂತದೋ ರಾಜಮ್ಮ. ಓಕೆ, ಅವರು ಒಂದು ಪಾಠದಲ್ಲಿ ಒಂದು ವಿಚಾರ, ಒಂದು ಕಥೆ ಏನಂತಂದ್ರೆ, ಈ ಒಂದು ಮನೆಯಲ್ಲಿ ಮಗುವನ್ನ ಒಬ್ಬ ಅಸುರಿ ರಾಕ್ಷಸಿ ಆ ಮಗುವನ್ ತಿನ್ನಕ್ಕೆ ಎತ್ಕೊಂಡ್ ಬಂದ್ಬಿಟ್ಟಿರ್ತಾಳೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಒಂದು ಮನೆಯಲ್ಲಿ ಒಂದು ಮಗು ಇರುತ್ತೆ ತೊಟ್ಲಲ್ಲಿ, ಆ ತೊಟ್ಲಲ್ಲಿರೋ ಮಗು ರಾಕ್ಷಸಿ ತಿನ್ನಕ್ಕೆ ಎತ್ಕೊಂಡ್ ಬಂದಿರ್ತಾಳೆ. ಈಗ ಆಕೆ ನೋಡ್ತಾಳೆ, ಮುದ್ದಾದ ಮಗು. ಆ ಮಗು ಏನ್ ಮಾಡುತ್ತೆ? ರಾಕ್ಷಸಿ ನೋಡಿ ನಗುತ್ತೆ ಪ್ರಭುಜಿ. ನಗುತ್ತೆ ಪ್ರಭುಜಿ. ನೋಡಿ ನೀವೆಲ್ಲ ಪಾಠ ಕೇಳಿದಿರಿ ನೋಡಿ. ನಗುತ್ತೆ ಆ ರಾಕ್ಷಸಿ ನೋಡಿ ಆಟ ಆಡುತ್ತದು ನೋಡಿ. ಆ ರಾಕ್ಷಸಿ ಆ ಅಸುರಿ ಸ್ವಭಾವದಲ್ಲಿ ಇದ್ದಂತವಳಿಗೆ ಆ ಮಗುವನ್ನು ನೋಡಿ ಕರುಣೆ ಬರುತ್ತೆ ನೋಡಿ, ಕರುಣಾರಸ ನೋಡಿ, ದಯೆ ಬರುತ್ತೆ ನೋಡಿ. ಹೆಂಗಿದೆ ನೋಡಿ. ಅಸುರಿ ಮೂಲಭೂತವಾಗಿ ರಾಕ್ಷಸಿ ನೋಡಿ, ನರಮನುಷ್ಯರನ್ನು ತಿನ್ನುವಂಥವಳು ಒಂದ್ ಮನೆಗೆ ಹೋಗಿ ಮಗು ಎತ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ದೈವಿ ಗುಣಗಳು ಉಕ್ಕುತ್ತಾ ಇದಾವೆ ಆಕೆಗೆ ನೋಡಿ. ಕರುಣೆ, ಮಮತೆ, ದಯೆ, ವಾತ್ಸಲ್ಯ ನೋಡಿ, ಎಲ್ಲ ಸ್ವಭಾವಗಳು ಆಕೆ ರಾಕ್ಷಸಿ ನೋಡಿ. ಆಕೆಯಲ್ಲೂ ಕೂಡ ನೋಡಿ ಒಂದು ಹೆಣ್ಣುತನ ಅಂತ ಹೇಳುದು ನೋಡಿ. ನೋಡಿ ಈ ತರದ್ದೆಲ್ಲ ಆಕೆಯಲ್ಲಿ ಜಾಗೃತಿ ಆಗ್ತಾ ಇದೆ. ಯಾರನ್ನ ನೋಡಿ? ಮಗು ನೋಡಿ, ಮಗುವನ್ನ ನೋಡಿ. ನೀವೆಲ್ಲ ಓದಿದ್ದೀರಾ ಈ ತರ ಪಾಠ? ಜರನ ರಾಕ್ಷಸಿ ಪ್ರಭು. ಹರೇ ಕೃಷ್ಣ ಪ್ರಭು. ಹೇಳಿ ಮತ್ತೆ. ಜರ ಅನ್ನೋ ರಾಕ್ಷಸಿ, ಅವನು ಜರನ ರಾಜ 2 ಭಾಗವಾಗಿ ಹುಟ್ಟಿರೋ ಮಕ್ಕಳನ್ನ ತಗೊಂಡೋಗಿ ಆಸೆ ಹಾಕಿರ್ತಾನಲ್ಲ ಕಾಡಲ್ಲಿ. ಅವಾಗ ಅವಳು ಅದನ್ನ ತಗೊಂಡ್ ತಿನ್ಬೇಕು ಅಂತ ತಗೊಳ್ತಾಳೆ. ಅವಾಗ ಆ ಮಗು ಯಾಕೆ ಹೆಂಗಿದೆ ಅಂತ 2 ಜೋಡಿಸಿ ಆ ಮಗು ಪ್ರಾಣ ಕೊಡ್ತಾಳಲ್ಲ, ಅದು ಕತೆ. ಅದು ಜಮಚಂದ್ರನ ಕತೆ. ಅದೊಂದು ಬೇರೆ ಕತೆ ಮಾತಾಜಿ, ಮಹಾಭಾರತದ್ದು. ಅದು ತುಂಬಾ ಚೆನ್ನಾಗಿದೆ. ನೀವು ಅದನ್ನ ಅನ್ವಯಿಸ್ಕೋಬಹುದು. ಆದ್ರೆ ಇದು ನಾನು ಬೇರೆ ಒಂದು ಕತೆ ಹೇಳ್ತಿದ್ದೀನಿ. ರಾಜಮ್ಮ ಅಂತ ಒಬ್ಬರು ಬರಹಗಾರ್ತಿ ಬರ್ದಿರೋ ಕತೆ, ಕಟ್ಟು ಕತೆ ಇದು. ಅದು ಸತ್ಯ ಕತೆ, ಮಹಾಭಾರತದ ಕತೆ. ಇದು ಕಟ್ಟು ಕತೆ ನೋಡಿ. ರಾಜಮ್ಮ ಅಂತ ಒಬ್ಬ ಬರಹಗಾರ್ತಿ ನೋಡಿ, ಕತೆಗಾರಿ ಬರ್ದಿರುವಂತದ್ದು ಒಂದು ಕತೆ. ಯಾರಾದ್ರೂ ಓದಿದ್ದೀರಾ? ಓದಿರ್ತೀರಿ, ಅದಕ್ಕೆ ನೀವು ಈ ತರ ಉತ್ತರ ಕೊಟ್ರಿ ನೋಡಿ. ಈ ತರದಿತ್ತು ಒಂದು ಪಾಠ ನೋಡಿ. ಹಂಗೆ ಆ ಸುರಿ ಜನಗಳಲ್ಲೂ ಕೂಡ ದೈವಿ ಗುಣಗಳು ಬರ್ಬೋದು ನೋಡಿ. ಅಂತ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಇಂಥದ್ದು ಕೂಡ ಬರ್ಬೋದು ನೋಡಿ. ಹಂಗೆ ಈ ಬದುಕು ಅಂದ್ರೆ ಏನಂದ್ರೆ ನೋಡಿ, ನನ್ಗೆ ಅರ್ಥ ಆಗ್ತಾ ಇರೋದು ನೋಡಿ, ಈ ಗುಣ ಸ್ವಭಾವಗಳ ಜೊತೆ ಹೋರಾಟ, ವ್ಯವಹಾರ ನೋಡಿ, ಅವುಗಳ ಜೊತೆ ಬದುಕೋದು
ನೋಡಿ ನೀವೇ ನೋಡಿರ್ತೀರಿ ನಿಮ್ಮ ಮನೆಯಲ್ಲೇ, ನೋಡಿ ನಿಮ್ಮ ಕುಟುಂಬ ಸದಸ್ಯರೇ ನೋಡಿ ಒಂದ್ ಕೆಲವು ಸಂದರ್ಭದಲ್ಲಿ ನೋಡಿ ದೇವತೆಗಳ ತರ ಇರ್ತಾರೆ, ಕೆಲವು ತರ ಅಸುರರ ತರ ಇರ್ತಾರೆ. ಹೌದಾ? ಈ ತರ ಅನುಭವಗಳಾಗ್ತಿದವ ನಿಮ್ಮಲ್ಲೇ? ಈ ತರ ಗುಣಗಳು ಕೆಲವು ಬರ್ತವೆ, ಏನೋ ಕೋಪದಲ್ಲೇ ಒಂದೆರಡು ಮಾತಾಡ್ಬಿಟ್ಟೆ ಅಂತ ಹೌದು ಅನ್ಸುತ್ತೆ ಹೌದು ಅಲ್ವಾ? ಹೌದು ನೋಡಿ ಹೌದು. ಅಂದ್ರೆ ನೋಡಿ ಆಮೇಲೆ ಆ ಸಂದರ್ಭ ನೋಡಿ ದಾಟಿ ಹೋದಾಗ ನಿಮ್ಗೆ ಅನ್ಸುತ್ತೆ, ಅಯ್ಯೋ ನಾನು ಹಿಂಗ್ ಮಾತಾಡ್ಬಾರ್ದಿತ್ತು. ಅವರಾದ್ರೂ ನಿಮ್ಮ ಕುಟುಂಬ ಸದಸ್ಯರು ಕೂಡ ಅನ್ಸ್ತಿರತ್ತೆ ಅವ್ರಿಗೂ, ಅಯ್ಯೋ ನಾನಾದ್ರೂ ಹಿಂಗ್ ಮಾತಾಡ್ಬಾರ್ದಿತ್ತು. ನೋಡಿ ಇನ್ನು ಅವ್ರಿಗೂ ಕೂಡ ಪಶ್ಚಾತ್ತಾಪ ಆಗುತ್ತೆ. ನೋಡಿ ಹಿಂಗೆ ಇರತ್ತೆ ಬದುಕು. ಈ ಭೌತಿಕ ಪ್ರಪಂಚದಲ್ಲಿ ನಾವು ಬದುಕಿರೋಷ್ಟು ದಿನ ಈ ಮರದ ಬಗ್ಗೆ ಓದಿದ್ವಲ್ವಾ ನಾವು? ಓದಿದ್ವಾ? ಇಂದಿನ ಅಧ್ಯಾಯದಲ್ಲಿ ಒಂದು ಮರದ ಬಗ್ಗೆ ಓದಿದ್ವಾ? ಓದಿದ್ವಿ ಪ್ರಭುಜಿ. ನೋಡಿ ಮರದಲ್ಲಿ ಇರೋಷ್ಟು ವರ್ಷಗಳು, ಜನ್ಮಗಳು, ನೋಡಿ ಕಾಲ, ನೋಡಿ ಹಿಂಗೆ ಇರತ್ತೆ ನೋಡಿ. ನೋಡಿ ನೀವು ಹಿಂಗೆ ಇರುತ್ತೆ. ಆ ಮರದಲ್ಲಿ ನೀವು ಎಷ್ಟು ದಿನ ಬದುಕಿರ್ತೀರಿ, ಈ ಭೌತಿಕ ಪ್ರಪಂಚದಲ್ಲಿ ಇಷ್ಟೂ ದಿನ ಹಿಂಗೆ ಹೋಗ್ತಿರುತ್ತೆ. ನೀವು ಯಾವ್ದಕ್ಕೆ ಜಾಸ್ತಿ ಪೋಷಣೆ ಮಾಡ್ಕೊಂಡು ಅದು ಬೆಳೆಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಜನ್ಮದಲ್ಲಿ ಇನ್ನೊಂದ್ ಸ್ವಲ್ಪ ಹೆಚ್ಚು ಗುಣಗಳನ್ನು ಬೆಳೆಸ್ಕೊಂಡು ನೋಡಿ, ಅದ್ರ ಮುಂದಿನ ಜನ್ಮದಲ್ಲಿ ಇನ್ನೊಂದಷ್ಟು ಗುಣಗಳು ಬೆಳೆಸ್ಕೊಂಡು ನೋಡಿ ಹೆಚ್ಚು ಬ್ರಹ್ಮನ ಹಂತ ತನಕ ಹೋಗ್ಬೋದು. ನೋಡಿ ಬ್ರಹ್ಮನ ಲೋಕ ಸತ್ವಗುಣ ನೋಡಿ, ಅಲ್ಲಿ ಹೆಚ್ಚು ಈ ದೈವಿ ಸ್ವಭಾವಗಳು ಪ್ರಭಾವ ಜಾಸ್ತಿ ಇರುತ್ತೆ. ನೋಡಿ ಬ್ರಹ್ಮನ್ಗೂ ಕೂಡ ನೋಡಿ 4ನೇ ಶ್ಲೋಕದಲ್ಲಿ ಓದಿದ್ದು ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ, ಅಜ್ಞಾನ ಈ ಗುಣಗಳು ಬಂದಿತ್ತ? ಹೌದು ಪ್ರಭುಜಿ, ಬಂದಿತ್ತು. ಬ್ರಹ್ಮ ವಿಮೋಚನ ಲೀಲೆ. ನೋಡಿ ಕೆಲವು ಉದಾಹರಣೆಗಳೆಲ್ಲ ನೋಡ್ತಿದೀವಿ ಅಲ್ವಾ? ಬ್ರಹ್ಮ ನೋಡಿ ಇವೆಲ್ಲ ಗುಣಗಳಿದ್ರೇನೆ ಸೃಷ್ಟಿಕರ್ತ, ಎರಡನೇ ಸೃಷ್ಟಿಕರ್ತ. ನೋಡಿ ಆತನು ಕೂಡ ನೋಡಿ ಈ ತರ ಆತನು ಕೂಡ ಗುಣಗಳು ಕೆಲವು ಸತಿ ನೋಡಿ ಹಂಗಿದ್ರೇನೆ ಈ ಲೋಕನೆಲ್ಲ ಸೃಷ್ಟಿ ಮಾಡಕ್ ಸಾಧ್ಯ. ನೀವು ಒಂದ್ ಮನೆ ಕಟ್ಬೇಕು ಅಂತ ಪ್ರಯತ್ನ ಮಾಡಿ, ನಿಮ್ಗೆ ಪ್ಯಾಷನ್ ಇರ್ಬೇಕು. ನಿಮ್ ಮನೆ ಹಂಗ್ ಬರ್ಬೇಕು, ಹಿಂಗ್ ಬರ್ಬೇಕು, ಬಹಳ ಚೆನ್ನಾಗಿ ಕಾಣ್ಬೇಕು, ನೋಡಿ ಎಲ್ಲ ಸೌಕರ್ಯಗಳಿರ್ಬೇಕು. ನಮ್ಮನೆ ಬೇರೆಯವ್ರ ಮನೆಗಿಂತ ಹೋಲಿಸಿದ್ರೆ ಸ್ವಲ್ಪ ಉತ್ತಮವಾಗಿರ್ಬೇಕು. ಅವರು ಬೇರೆ ಬೇರೆ ಹೋಲಿಸಿದ್ರೆ ನಮ್ದು ಸ್ವಲ್ಪ ಅನುಕೂಲಗಳೆಲ್ಲ, ಸೌಕರ್ಯಗಳು, ವ್ಯವಸ್ಥೆಗಳೆಲ್ಲ ಚೆನ್ನಾಗಿರ್ಬೇಕು ನೋಡಿ ಅಂತೇಳಿ ಸಹಜವಾಗಿ ನಿಮ್ಗೆ ಅನ್ಸುತ್ತೆ. ಒಂದ್ ಸಣ್ಣ ಮನೆ ಕಟ್ಟಿದ್ರೇನೆ ಹಿಂಗ್ ಅನ್ಸಿದ್ರೆ ನೋಡಿ ಅದೇ ತರ ಒಂದೊಂದು ವಿಚಾರ ನೋಡಿ ಭೌತಿಕ ಪ್ರಪಂಚದಲ್ಲಿ ಹಿಂಗೇನೆ ಬ್ರಹ್ಮನಿಗೂ ಕೂಡ ಆ ತರದ್ದು ಇರುತ್ತೆ. ಈ ಮರದಲ್ಲಿ ವಾಸ ಆಗಿರೋವರೆಗೂ ಹಂಗೆ ಇರುತ್ತೆ ನೋಡಿ ಅದಕ್ಕೆ ಈ ಭಗವದ್ಧಾಮದಲ್ಲಿ ಈ ಗುಣಗಳ ಪ್ರಭಾವನೇ ಇರೋದಿಲ್ಲ, ಸ್ಪರ್ಶನೇ ಇರೋದಿಲ್ಲ ನೋಡಿ. ಭಗವಂತನ ಧಾಮ ವೈಕುಂಠದಲ್ಲಿ ಅಥವಾ ಗೋಲೋಕದಲ್ಲಿ ನೋಡಿ ಈ ದೈವಿ ಹಾಗೂ ಅಸುರಿ ಸ್ವಭಾವಗಳು, ಅದರಿಂದ ಪ್ರಭಾವ ಇದು ಸಾಮಾನ್ಯವಾಗಿ ಇರೋದಿಲ್ಲ. ಸಾಮಾನ್ಯವಾಗಿ ಅಂತ ಹೇಳ್ತಿದ್ದೇನೆ ನೋಡಿ, ಸಾಮಾನ್ಯವಾಗಿ ಇರೋದೇ ಇಲ್ಲ. ಅಲ್ಲಿರುವಂತದ್ದು ಸಚ್ಚಿತ್ ಆನಂದ ನೋಡಿ. ಅಲ್ಲಿ ಸತ್ ನೋಡಿ ಶಾಶ್ವತವಾಗಿ, ಚಿತ್ ನೋಡಿ ತುಂಬಾ ಜ್ಞಾನಪೂರ್ಣವಾಗಿ ಇರುತ್ತೆ ನೋಡಿ. ಜ್ಞಾನದಿಂದ ಕೂಡ್ಕೊಂಡಿರುತ್ತೆ. ಚಿತ್ ಪ್ರಜ್ಞೆಯಿಂದ, ತಿಳುವಳಿಕೆಯಿಂದ ಕೂಡಿರುತ್ತೀರಿ ನೋಡಿ. ಆನಂದದಿಂದ ಕೂಡಿರ್ತೀರಿ ನೋಡಿ. ಅದು ಆ ಲೋಕನೇ ಹಂಗೆ ನೋಡಿ. ಪ್ರಕೃತಿ ನಮ್ಮ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ, ಇದಂತೂ ನಿಜ. ದೇವಸ್ಥಾನದಲ್ಲಿದ್ದಾಗ ಒಂಥರ ಅನ್ಸುತ್ತೆ, ಹೊರಗಡೆ ಬಂದಾಗ, ಮಾರ್ಕೆಟ್ಗೆ ಬಂದಾಗ ಇನ್ನೊಂಥರ ಅನ್ಸುತ್ತೆ ಅಲ್ವಾ? ಗುಣಗಳು ಬದಲಾಗ್ತವೆ. ಹೌದು ಪ್ರಭುಜಿ. ಎಷ್ಟು ನಾವು ಯಾರ ಜೊತೆ ಸಂಘ ಮಾಡ್ಕೊಂಡು ಹೋಗಿರ್ತೀರೋ ಅವ್ರ ಗುಣಗಳನ್ನೇ ಪಡ್ಕೊಂಡು ಅವರಿಂದ ಪ್ರಭಾವಿತರಾಗಿ ಹೋಗ್ತೀವಿ ನೋಡಿ. ಈ ತರದೆಲ್ಲ ನಾವು ಪ್ರಭಾವಿತರಾಗ್ತಾ ಇದೀವಿ ನೋಡಿ. ಹಂಗೆ 1ರಿಂದ 3ನೇ ಶ್ಲೋಕ 9ನೇ ಶ್ಲೋಕದವರೆಗೂ ನಾವು ಈ ತರದ್ದು ದೈವಿ ಮತ್ತೆ ಅಸುರಿ ಸ್ವಭಾವಗಳನ್ನ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇವೆಲ್ಲ ತಿಳುವಳಿಕೆ ಪಡ್ಕೊಂಡು ಹೋದಾಗ ನೋಡಿ ಗ್ರಹಣ ಶಕ್ತಿ, ಧಾರಣ ಶಕ್ತಿ, ಸ್ಮರಣೆ ಶಕ್ತಿ ಜ್ಞಾಪಿಸ್ಕೋಬೇಕು, ಮತ್ತೆ ವಿವೇಚನಾ ಶಕ್ತಿ ಕೂಡ ಬಳಸ್ಕೋಬೇಕು. ಎಲ್ಲಿ ಯಾವುದನ್ನ ಯಾವಾಗ ಬಳಸ್ಬೇಕು ಅಂತ ನೋಡಿ. ಅರ್ಜುನ ಇವಾಗ ಯುದ್ಧ ಮಾಡ್ಬೇಕು. ಯುದ್ಧ ಮಾಡೋದು ಅಂದ್ರೆ ಏನು? ಕೊಲೆ ಮಾಡ್ಬೇಕು. ಕೊಲೆ ನೋಡಿ, ಆ ಕೊಲೆಗಳು ಮಾಡೋದಕ್ಕೆ ನೋಡಿ ಈ ದೈವಿ ಸ್ವಭಾವಗಳು ಇಟ್ಕೊಂಡು ಯುದ್ಧ ಮಾಡಕ್ ಆಗೋದಿಲ್ಲ
ನೋಡಿ ಆತನಿಗೆ ಕ್ರೋಧ ಕ್ರೌರ್ಯ ಎಲ್ಲ ಬೇಕಾ? ಅರ್ಜುನನಿಗೆ ಈಗ ಯುದ್ಧ ಮಾಡ್ಬೇಕಲ್ವಾ? ಬೇಕು ಪ್ರಭು. ನೋಡಿ ಈಗ ಅರ್ಜುನ, ನೋಡಿ ಭೀಮ ನೋಡಿ ಹೇಳ್ತಾರೆ ನೋಡಿ 60% ಆ ಇಡೀ ಸೇನೆಯನ್ನ ಒಬ್ಬ ವ್ಯಕ್ತಿ ಧ್ವಂಸ ಮಾಡ್ತಾನೆ ಭೀಮ. ನೋಡಿ ತನ್ನ ಗದೆಯಿಂದ ಎಷ್ಟೋ ಆನೆಗಳು, ಎಷ್ಟೋ ಕುದುರೆಗಳು, ಎಷ್ಟೋ ಕಾಲಾಳುಗಳು, ನೋಡಿ ಎಷ್ಟೋ ಅತಿರಥ ಮಹಾರಥರು, 100 ಜನ ನೋಡಿ ಆ ದುರ್ಯೋಧನ ಮತ್ತೆ ದುರ್ಯೋಧನ ತಮ್ಮಂದ್ರು 100 ಜನನ ಒಬ್ಬ ಕೊಲ್ತಾನೆ ನೋಡಿ. ನೋಡಿ ನೋಡಿ ಅವನು ಕೊಲ್ಬೇಕು ಅಂದ್ರೆ ಕ್ರೌರ್ಯ ಕ್ರೋಧ ಬೇಕಾ ಬೇಡವಾ? ಬೇಕೇ ಬೇಕು. ನೋಡಿ ಸಹಜವಾಗಿನೇ ನೋಡಿ ಒಂದ್ಸತಿ ಯಾವತ್ತಾದ್ರೂ ನೀವು ಜಗಳ ಮಾಡಿ ನೋಡಿ, ಯುದ್ಧ ಮಾಡಿ ಹೊಡೆದಾಡಿದೀರಾ ಯಾರಾದ್ರಾದ್ರು? ಹೆಂಗಿರುತ್ತೆ ಅಲ್ವಾ? ಅಂದ್ರೆ ನೋಡಿ ಆರ್ಗ್ಯುಮೆಂಟ್ ಮಾಡ್ದಾಗ ನೋಡಿ ಅದನ್ನು ಕೂಡ ಕ್ರೋಧ ಕ್ರೌರ್ಯ ನೋಡಿ ಭಗವತ್ ಸೇವೆಯಲ್ಲಿ ಬಳಸ್ಕೊಳ್ಳೋದು ಉದ್ದೇಶ. ನೋಡಿ ಈ ಅಸುರಿ ಸ್ವಭಾವಗಳನ್ನು ಕೂಡ ಭಗವತ್ ಸೇವೆಯಲ್ಲಿ ತೊಡಗಿಸಿದಂತ ವಿಷಯ ನೋಡಿ, ಆ ವಿಷಯ ಪ್ರಸ್ತಾಪ ಮಾಡ್ತೇವೆ. ನೋಡಿ ಹನುಮಂತ ನೋಡಿ ಲಂಕೆಗೆ ಹೋದಾಗ ನೋಡಿ ಆತನ ಅಕ್ಷಯ ಕುಮಾರನನ್ನ ಕೊಂದಾಕ್ಬಿಡ್ತಾನೆ. ಒಂದ್ ಪೀಸ್ ಅವ್ನು ಎರಡು ತಿರುಗಿಸ್ ಸಾಕು. ನೋಡಿ ಅವನಿಗೆ ನೋಡಿ ಕೋಪ, ಸೀತಾಮಾತೆಯನ್ನ ಅಪಹರಣ ಮಾಡ್ಕೊಂಡು ಬಂದು ನೋಡಿ ಇಲ್ಲಿ ಈ ರೀತಿಯಾಗಿ ಅಸಹಾಯಕ ಸ್ಥಿತಿ ಕಷ್ಟದಲ್ಲಿ ಇಟ್ಬಿಟ್ಟಿದಾರಲ್ಲ ನೋಡಿ, ಅದಕ್ಕೆ ಕೋಪ ಯಾವ ಮಟ್ಟಕ್ಕೆ ಅಂದ್ರೆ ಲಂಕೆನೆ ಸುಟ್ಬಿಡ್ತಾನೆ. ಇದು ಕ್ರೌರ್ಯ ಅಲ್ವಾ? ಕ್ರೈಮ್ ಅಲ್ವಾ? ಲಂಕೆ ನೋಡಿದ್ರೆ ನೋಡಿ ಅದು ಭಕ್ತಿ ಸೇವೆ, ಭಗವಂತನ ಸೇವೆಗೋಸ್ಕರ ಮಾಡಿರ್ತಾರೆ. ಭಗವಂತನ ಸೇವೆಗೆ ಅಂತ ಮಾಡಿರ್ತಾನೆ. ಏನನ್ನ ಮತ್ತೆ ಇನ್ನೊಂದು ಉದಾಹರಣೆ ಪ್ರಭು ಚೈತನ್ಯ ಪ್ರಭುದು ಕೊಡ್ಬೋದಲ್ಲ. ಯಾವಾಗ ನಿತ್ಯಾನಂದ ಪ್ರಭುಗೆ ಅವರು ತೊಂದರೆ ಕೊಡ್ತಾರೆ ಜಗಾಯ್ ಮದಾಯ್, ಅವ್ರಿಗೂ ಕೋಪ ಬರುತ್ತೆ. ನೋಡಿ ಭಗವಂತನಲ್ಲೂ ಕೂಡ ನೋಡಿ ನರಸಿಂಹನ ಉದಾಹರಣೆ ತಗೊಳ್ಳಿ. ನೋಡಿ ಚೈತನ್ಯ ಮಹಾಪ್ರಭುಗಳು ಉದಾಹರಣೆ ಕೊಡ್ತಿದ್ದಾರೆ ಮಾತಾಜಿಯವರು. ನೋಡಿ ಒಬ್ಬ ಸನ್ಯಾಸಿ ಚೈತನ್ಯ ಮಹಾಪ್ರಭು. ನೋಡಿ ಸನ್ಯಾಸಿ ಅಂದ್ರೆ ಎಲ್ಲ ಬಿಟ್ಟವರು ಅಂತ. ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಸನ್ಯಾಸಿ ಅಂದ್ರೆ ನೋಡಿ ಬಿಟ್ಟವ್ರು, ಎಲ್ಲ ಬಿಟ್ಟವ್ರು, ಭೌತಿಕ ಪ್ರಪಂಚದಿಂದ ನೋಡಿ ಎಲ್ಲ ಅತೀತರಾಗಿರೋರು ಅಂತ. ನೋಡಿ ಅದಕ್ಕೆ ಅವ್ರನ್ನ ಸ್ವಾಮಿ ಅಂತೀವಿ ನಾವು, ಸ್ವಾಮಿಗಳು ಅಂತೀವಿ ಸನ್ಯಾಸಿಗಳನ್ನ. ನೋಡಿ ಬುದ್ಧಿಗಳು ನೋಡಿ ಸ್ವಾಮಿಗಳು ನೋಡಿ ಈ ತರದೆಲ್ಲ ಹೇಳ್ತೀವಿ ಅಲ್ವಾ? ಚೈತನ್ಯ ಮಹಾಪ್ರಭು ಕೂಡ ಕೋಪ ಬರುತ್ತೆ ನೋಡಿ. ಈ ತರ ಈ ಗುಣಗಳು ನೋಡಿ ಅಲ್ಲಿ ನೋಡಿ ಕ್ರೋಧ ಕ್ರೌರ್ಯ ಎಲ್ಲ ನೋಡ್ಬೋದು ನೋಡಿ. ಹಂಗೆ ಇದು ಅದ್ರಲ್ಲೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲೂ ಕೂಡ ಹಿಂಗೆ ವಿಚಾರಗಳು ಬಹಳ ಇದಾವೆ. ಇಲ್ಲಿರೋಂಥವುಗಳನ್ನ ನಾವು ನಮ್ಮಲ್ಲೂ ಕಾಣ್ಬೋದು, ನಮ್ಮ ಸುತ್ತಮುತ್ತ ಇರಲ್ಲೂ ಕಾಣ್ಬೋದು. ಇನ್ಮೇಲೆ ವ್ಯಕ್ತಿಗಳ ವ್ಯಕ್ತಿತ್ವದಿಂದ ವ್ಯಕ್ತಿಗಳನ್ನ ಕಾಣೋ ತರ ಪ್ರಯತ್ನ ಮಾಡ್ಬೇಕು. ಆ ವ್ಯಕ್ತಿ ಹೇಗೆ ಅನ್ನೋದನ್ನ ತಿಳ್ಕೊಬೇಕು. ನೋಡಿ ನಾವು ಬದುಕುವಂಥದ್ದು ವ್ಯಕ್ತಿತ್ವಗಳ ಜೊತೆ ಬದುಕ್ತೀವಿ ನೋಡಿ, ಗುಣ ಸ್ವಭಾವಗಳ ಜೊತೆ ಬದುಕ್ತೀವಿ ನೋಡಿ. ಹಿಂಗೆ ಅದಕ್ಕೆ ಈ ನೋಡಿ ನಮ್ಮ ಈ ಭಗವದ್ಗೀತೆಯಲ್ಲೇ ಒಂದು ಶ್ಲೋಕದಲ್ಲಿ ಹೇಳಿದ್ದು ಏನು, ಪಂಡಿತ ಹೆಂಗಿರ್ತಾನೆ? ಸಮದರ್ಶಿಯಾಗಿರ್ತಾನೆ. ಯಾವ್ಯಾವ್ದಕ್ಕೆ? ಹಸು, ವಿದ್ಯಾ ವಿನಯ ಸಂಪನ್ನೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನ. ನೋಡಿ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನ ನೋಡಿ, ಒಂದು ಹಸುವನ್ನ, ಒಂದು ಹಸ್ತಿ ಆನೆಯನ್ನ ನೋಡಿ, ಒಂದು ಶುನೀಚ ಒಂದು ನಾಯಿಯನ್ನ, ಶ್ವಪಾಕೇಶ ಆ ನಾಯಿನ ತಿನ್ನೋ ಒಂದು ಚಂಡಾಲನನ್ನ ನೋಡಿ ಸಮವಾಗಿ ಕಾಣ್ಬೇಕು ಅನ್ನೋದು ವಿಚಾರ ನೋಡಿ ಭಗವದ್ಗೀತೆಯ ನಿರ್ದೇಶನ. ನೋಡಿ ಈ ತರ ಗುಣ ಸ್ವಭಾವಗಳು ವ್ಯಕ್ತಿಗಳಿಗೆ ಇರ್ತವೆ. ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನು ಇರ್ತಾನೆ ನೋಡಿ. ತುಚ್ಛವಾದ ಪ್ರಾಣಿಗಳು, ಉಚ್ಚವಾದ ಪ್ರಾಣಿಗಳು ಇರ್ತವೆ ನೋಡಿ. ಇಂಥ ತುಚ್ಛ ಪ್ರಾಣಿಗಳು ತಿನ್ನೋರು ಜನ ಇರ್ತಾರೆ ನೋಡಿ. ಒಬ್ಬ ಪ್ರಚಾರ ಮಾಡ್ಬೇಕು ಅಂದ್ರೆ ನೋಡಿ ಇವೆಲ್ಲ ವಿಚಾರ ಗೊತ್ತಿರ್ಬೇಕು, ಎಲ್ಲರೂ ಸಮದರ್ಶಿಯಾಗಿರ್ಬೇಕು. ಅಂದ್ರೆ ನೋಡಿ ಆ ಗುಣ ಸ್ವಭಾವಗಳನ್ನ ಮೀರಿ ಹೋಗ್ಬೇಕು. ಅದಕ್ಕೆ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ ಅಂತ ಹೇಳೋದು. ನಿಸ್ತ್ರೈಗುಣ್ಯ ಆದವಾಗ್ಲೇನೆ ನೋಡಿ ಆತನು ಭಕ್ತಿಯಲ್ಲಿ ಮುನ್ನಡೆಯಕ್ ಸಾಧ್ಯ ನೋಡಿ. ಈ ತರ ವಿಚಾರ ನೋಡಿ. ಹಂಗೆ ನೋಡಿ ಲಾರ್ಡ್ ಜೀಸಸ್ ಕ್ರೈಸ್ಟ್ ಭಗವದ್ಗೀತೆಯಲ್ಲಿ ಬೈಬಲ್ ಅಲ್ಲಿ ಹೇಳ್ತಾರೆ
ಬಹಳ ಪ್ರಸಿದ್ಧವಾದದ್ದು. ಹೇಟ್ ದ ಸಿನ್, ನಾಟ್ ದ ಸಿನ್ನರ್ ಅಂತ ಹೇಳ್ತಾರೆ ನೋಡಿ. ಯಾಕೆ ಅಂದ್ರೆ ಆತನನ್ನ ಆತ್ಮದ ಸೋಲ್ ಅಂತ ನೋಡು ನೋಡಿ, ಭಗವಂತನ ಅಂಶ ಅಂತ ನೋಡು, ದೈವಿ ನೋಡಿ, ಮಾಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ನೋಡಿ. ಆ ಸಿನ್, ಆ ವ್ಯಕ್ತಿ ಮಾಡುವಂತ ಆ ಸಿನ್, ಪಾಪ ಏನಿದೆಯಲ್ಲ ಅದನ್ನ ನೋಡ್ಬೇಕು, ಅದನ್ನ ನಾವು ದ್ವೇಷಿಸ್ಬೇಕು, ಇದನ್ನಲ್ಲ ಅಂತ. ಯಾಕೆ? ನಮ್ಮಲ್ಲೂ ಕೂಡ ಅದೆಲ್ಲ ಗುಣಗಳಿದಾವೆ ನೋಡಿ. ಹಿಂಗೆ ಈ ಎಲ್ಲ ಪಟ್ಟಿ ಇದೇನಿದೆಯಲ್ಲ ಹಿಂದೆ ನೋಡಿ, ಇದನ್ನೆಲ್ಲ ಪಟ್ಟಿ ಮಾಡ್ಕೋಬೇಕು ನೋಡಿ. ನಮ್ಗೆ ಯಾವಾಗ್ಲೂ ಕಾಣ್ತಾ ಇರೋ ತರ ಹಾಕೋಬೇಕು, ಯಾವಾಗ್ಲೂ ಕಾಣ್ಬೇಕು ನೋಡಿ. ಈ ದೈವಿ ಗುಣಗಳನ್ನ ನೋಡಿ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡಿ. ನಮ್ಮಲ್ಲಿ ಎಷ್ಟು ಜಾಗೃತಿ ಆಗಿದೆ, ಯಾವ ಸಂದರ್ಭದಲ್ಲಿ ನಾವು ಹೆಂಗೆ ಸ್ಪಂದಿಸ್ತೀವಿ, ಹೆಂಗ್ ವ್ಯವಹರಿಸ್ತೀವಿ ಅನ್ನೋದೆಲ್ಲ ಮುಖ್ಯ ಆಗತ್ತೆ ನೋಡಿ. ಹಂಗಾಗಿ ನೋಡಿ, 1ನೇ ಶ್ಲೋಕದಿಂದ 9ನೇ ಶ್ಲೋಕವರೆಗೂ ಈ ತರ ಸ್ವಭಾವಗಳ ವರ್ಣನೆ ವಿವರಗಳೆಲ್ಲ ಇದ್ದಾವೆ. ಅಂತ ಸ್ವಭಾವ ಇದ್ರೆ ಏನಾಗತ್ತೆ, ಇಂಥ ಸ್ವಭಾವ ಇದ್ರೆ ಏನಾಗತ್ತೆ. 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ಇಂಥ ಸ್ವಭಾವ ಇದ್ರೆ ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಅಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡುಪುತ್ರನಾದ ಅರ್ಜುನನೇ ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಗುಣಗಳನ್ನೇ ಹುಟ್ಟಿದ್ದೀಯೇ. ಈ ತರ ನೋಡಿ, ಈ ತರ ವರ್ಗೀಕರಣ ನೋಡಿ. ಇಲ್ಲಿ 1ನೇ ಶ್ಲೋಕದಿಂದ 3ನೇ ಶ್ಲೋಕದವರೆಗೂ ದೈವಿ ಗುಣಗಳನ್ನ ಹೇಳಿದ್ರೆ 4ರಲ್ಲಿ 4, 5, 6, 7, 8, 9 ನೋಡಿ ಈ ಶ್ಲೋಕಗಳಲ್ಲಿ ಈ ಅಸುರಿ ಸ್ವಭಾವಗಳನ್ನ ವರ್ಣನೆ ವಿವರಗಳೆಲ್ಲ ಬರ್ತದೆ ನೋಡಿ. ಹಿಂಗೆ ಹಿಂಗೆ 10ರಿಂದ 12, 10ರಿಂದ 18 ಈ ಅಸುರಿ ಗುಣಗಳು ಪಡ್ಕೊಂಡವರು ಏನೇನೆಲ್ಲ ಮಾಡ್ತಾರೆ ನೋಡಿ. ಈ ಅಸುರಿ ಗುಣಗಳನ್ನ ಹೆಚ್ಚು ಇಲ್ಲಿ ಹೇಳ್ತಾ ಹೋಗ್ತಾರೆ ಈ ಶ್ಲೋಕಗಳು ನೋಡಿ. ನಮ್ಗೆ ನೋಡಿ ಹಂಗೆ ಮುಂದಿನ ಶ್ಲೋಕ ನೋಡಿ, ಯಾವೆಲ್ಲ ನಾವು ಆ ಗುಣಗಳನ್ನ ಪಡ್ಕೊಂಡಿರ್ತೀವೋ ಅದು ಕಾಣುತ್ತೆ ನೋಡಿ. ಅಸುರರು ಮುಖದಲ್ಲಿ ಹೆಂಗ್ ಕಾಣ್ತಾರೆ, ನೋಡಕ್ ಹೆಂಗಿರ್ತಾರೆ ಅಸುರರು? ನೀವೇ ಡ್ರಾಮಾ ಮಾಡ್ಬೇಕು ಅಂದ್ರೆ ಹೆಂಗೆ ಕ್ರೌರ್ಯವಾಗಿರುತ್ತೆ. ಕಣ್ಣೆಲ್ಲ ಕೆಂಪಗಿರುತ್ತೆ, ಮುಖ ಎಲ್ಲ ಒಂಥರ ಸ್ವಟ ಮಾಡಿರ್ತಾರೆ, ಹಣ್ಣೆಲ್ಲ ಕೆಂಪಗಿರುತ್ತೆ, ಲೋಕದಲ್ಲಿ ಭಾರವಾಗಿರುತ್ತೆ ಅಲ್ವಾ ನೋಡಿ. ದೇವತೆಗಳು ವಿಷ್ಣು ದೂತರು ಅಂತೇಳಿ ಚಿತ್ರಣ ಮಾಡ್ತಾರೆ, ಆಮೇಲೆ ಯಮನ ದೂತರು ಅಂತೇಳಿ ಕೂಡ ಚಿತ್ರಣ ಮಾಡ್ತಾರೆ ನೋಡಿ. ಅಜಮೇಳ ಇಬ್ಬರನ್ನೂ ನೋಡ್ತಾನೆ ಅಜಮೇಳ. ಆ ವಿಷ್ಣು ದೇವತರು ನೋಡಿದಾಗ ಆತನಿಗೆ ಒಂದ್ ರೀತಿ ಅಭಯ ಭಾವ ಆಗತ್ತೆ ನೋಡಿ. ಆ ವಿಷ್ಣು ದೂತರನ್ನ ನೋಡಿ ಯಮದೂತರಿಗೆ ನಾಚಿಕೆ ಆಗತ್ತೆ, ಏನ್ ಇವ್ರು ಇಷ್ಟೊಂದು ಸುಂದರವಾಗಿದ್ದಾರೆ, ನಾವೇನ್ ಹಿಂಗಿದೀವಿ, ನಮ್ ರೂಪ ಯಾಕೆ ಹಿಂಗಿದೆ, ಅವ್ರ ರೂಪ ಯಾಕೆ ಹಿಂಗಿದ್ದಾರೆ ನೋಡಿ. ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ನೋಡಿ. ನೀವು ಕೂಡ ನೋಡಿ ಈ ದೈವಿ ಗುಣಗಳನ್ನ ಬೆಳೆಸ್ಕೋತಾ ಅಭ್ಯಾಸ ಮಾಡ್ತಾ ಹೋಗಿ ಫೋಟೋ ತಗೊಳ್ಳಿ, ಮೊದ್ಲು ಫೋಟೋ ತಗೊಳ್ಳಿ, ಆಮೇಲೆ ನಂತರ ತಗೊಳ್ಳಿ. ಇನ್ಮೇಲೆ ಇದನ್ನ ನೋಡಿ, ನಾವು ಎಕ್ಸ್ಪೆರಿಮೆಂಟ್ ರಿಸರ್ಚ್ ಗಳಲ್ಲಿ ಹಿಂಗ್ ಮಾಡ್ತೀರಿ. ಈ ಮೊದಲು ಮತ್ತೆ ಆ ಟ್ರೀಟ್ಮೆಂಟ್ ಕೊಟ್ಟ ನಂತರ ಏನ್ ಎಫೆಕ್ಟ್ ಆಗುತ್ತೆ ಅಂತ ನೋಡಿ. ಹಂಗೆ ಆತನ ಬದಲಾಗತ್ತೆ, ಆತನ ಮುಖ ಲಕ್ಷಣಗಳು ಕೂಡ ಬದಲಾವಣೆ ಆಗ್ತವೆ ನೋಡಿ. ಹಿಂದೆ ಯಾರು ಭಯ ಆತಂಕ, ಉದ್ವೇಗ, ರೋಷ, ಆವೇಶ ನೋಡಿ ಈ ತರದೆಲ್ಲ ಇದ್ದವರು ಮುಂದೆ ಕೆಲವು ವರ್ಷಗಳು ಕೃಷ್ಣ ಭಕ್ತಿಯನ್ನ ಸಾಧನೆ ಮಾಡ್ತಾ ಬಂದವರಲ್ಲಿ ಅವರ ಆಂತರಿಕವಾಗಿ ಅವ್ರಿಗೂ ಅನುಭವ ಆಗತ್ತೆ, ಬೇರೆಯವ್ರು ನೋಡಿದವರು ಗೊತ್ತಾಗತ್ತೆ, ಬದಲಾವಣೆಗಳು ಕಾಣುತ್ತೆ. ಒಳಗೆ ಆತನಿಗೆ ಅನುಭವ ಆಗತ್ತೆ, ನಾನು ಹೆಂಗಿದ್ದೆ, ಹೇಗಾದೆ ಅನ್ನೋ ತರದ್ದು ಅನುಭವಗಳು ಕೂಡ ಆಗತ್ತೆ. ಆಗಿದೆ ಅಲ್ವಾ? ನಿಮಗೂ ಕೂಡ ಇದೇ ತರನೇ? ಹೌದು ಪ್ರಭುಜಿ. ಹೌದು ಪ್ರಭು. ಹೌದು ಪ್ರಭುಜಿ, ನಮ್ಮನ್ನ ನೋಡಿದ್ರೆ ಹೇಳ್ತಾರೆ ಪ್ರಭುಜಿ, ಬದಲಾವಣೆ ನೀವ್ ಆಗಿದೆ. ಹೆಂಗಿದ್ರಿ ಹೆಂಗಾಗಿದ್ದೀರಿ ಅಂತ ಹೇಳ್ತಾರೆ ಪ್ರಭು. ನೋಡೋರು ಕೂಡ ಹೇಳ್ತಾರೆ ನೋಡಿ. ಕೆಲವರು ನೋಡಿ ಹಿಂಗೆ ಆ ನೋಡಿ. ಫೋಟೋ ಬಹಳ ಒಂಥರ ಇದಾವ್ ಪ್ರಭುಜಿ, ಮುಂಚೆ ಇದ್ದಿದ್ದವು ನೋಡಿ ಆಗಿರೋದಕ್ಕೆ. ನೋಡಿ, ಒಂದು ಫೋಟೋ ಕ್ಲಿಕ್ ಮಾಡ್ಕೋಬೇಕು ಕೃಷ್ಣ ಪ್ರಜ್ಞೆಗೆ ಬಂದಾಗ, ಆದ್ಮೇಲೆ ಬದಲಾವಣೆಯಲ್ಲಿ ಹೆಂಗಾಗ್ತೀರಿ ನೋಡಿ ಅಂತ ನೋಡಿ. ಹಿಂಗೆ ವಿಚಿತ್ರ ಇರ್ತವೆ ನೋಡಿ. ಇವೆಲ್ಲ ಪ್ರತ್ಯಕ್ಷಾವಾಗಮಂ ಗಮ್ಯಂ ನೋಡಿ. ಇದು ರಾಜವಿದ್ಯೆ, ರಾಜಗುಹ್ಯಂ ಪವಿತ್ರಮಿದಂ ಉತ್ತಮಂ ಪ್ರತ್ಯಕ್ಷಾವಾಗಮಂ ಗಮ್ಯಂ
ಇದು ಪ್ರತ್ಯಕ್ಷವಾಗಿ ನೀವು ಅನುಭವಿಸಿ ನೋಡ್ಬೋದು. ಇದೇನೋ ಕಟ್ಟುಕತೆ, ಬುರುಡೆ ನೋಡಿ, ಬುರುಡೆ ಬಿಡ್ತಾರೆ ಇವರು, ಮತ್ತೆ ನಮ್ಗೆಲ್ಲಾನು ಇದನ್ನ ಅನುಭವಿಸಕ್ ಆಗಲ್ಲ, ಹಂಗಲ್ಲ. ನಿಜವಾಗ್ಲೂ ನಿಮ್ಗೆಲ್ಲಾನು ಅನುಭವ ಆಗ್ಬೋದು. ಪ್ರತ್ಯಕ್ಷಾವಾಗಮಂ ಗಮ್ಯಂ. ಬಟ್ ಇದಕ್ಕೆಲ್ಲ ಎಷ್ಟೋ ವರ್ಷಗಳು ಬೇಕಾಗಿಲ್ಲ. ಶುರು ಮಾಡಿ ಯಾವುದೋ ಒಂದು ಹಂತದಿಂದ, ಯಾರ್ಯಾರು ಎಲ್ಲೆಲ್ಲಿ ಯಾವ ಹಂತದಲ್ಲಿದ್ದೀರೋ ನೋಡಿ, ಶುರು ಮಾಡಿ ಅದರ ಅನುಭವಗಳನ್ನ ನೀವು ಕಾಣಬಹುದು. ನಿಮ್ಮಲ್ಲೂ ಕಾಣ್ಬಹುದು, ಬೇರೆಯವ್ರು ಮಾಡ್ತಿರೋರಲ್ಲೂ ಕಾಣ್ಬಹುದು. ಮತ್ತೆ ಅದನ್ನು ಬರೋದಕ್ಕೆ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ನೋಡಿ, ಅದು ನಡೀತಾ ಇರುತ್ತೆ. ನನ್ನ ಒಬ್ಬ ಫ್ರೆಂಡ್ ಇದ್ದ, ಬೇರೆ ಒಂದು ಯಾವ್ದೋ ಆಧ್ಯಾತ್ಮಿಕ ಸಂಸ್ಥೆ ಜೊತೆ ಆತ ಫಾಲೋವರ್ ಆಗಿದ್ದ, ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಜೊತೆ ಇದ್ದ. ಹೇಳೋಕೆ ಏನ್ ಸಂಕೋಚ ಅಲ್ವಾ? ಅವನು ಅವ್ರ ಪ್ರಾಕ್ಟೀಸ್ ಮಾಡೋದನ್ನೆಲ್ಲ ನೋಡ್ಕೊಂಡು ಬಂದು ಯಾವಾಗ್ಲೂ ನನ್ನನ್ನು ಕೇಳ್ತಿರೋನು, ಮಂಜು ನನ್ನಲ್ಲಿ ಮುಖದಲ್ಲಿ ಏನಾದ್ರೂ ಚೇಂಜ್ ಆಗ್ತಾ ಇದೆಯಾ, ಏನೋ ದಿವ್ಯ ತರ ಕಾಣ್ತಿದೆ, ವಿಶೇಷವಾಗಿ ಕಾಣ್ತಿದ್ಯಾ ನನ್ ಮುಖ, ಮೊದ್ಲಿಗೂ ಇವಾಗ ಏನಾದ್ರೂ ಬದಲಾವಣೆ ಇದೆಯಾ? ಇದೇ ಪ್ರಶ್ನೆ ಆತನಿಗೆ. ನೋಡಿ, ಆತನು ಸಾಧನೆಗಿಂತಲೂ ಜಾಸ್ತಿ ನೋಡ ಆತನಲ್ಲಿ ಬದಲಾವಣೆಗಳ ಬಗ್ಗೆ. ನನ್ನ ಫ್ರೆಂಡ್ಸ್ ಕೆಲವರು ಇದ್ರು, ಅವರು ಬಿಲ್ಡಪ್ ಕೊಟ್ಬಿಡೋರು ಅವನಿಗೆ. ನೋಡಿ, ಆತನಿಗೆ ಏನೋ ನೋಡಿ ಒಂಥರ ದೈವಿ ಗುಣಗಳು ಕಾಣಿಸ್ತಿದಾವೋ ನಿನ್ ಹಿಂದೆಗಡೆ, ನಿನ್ ಮುಖದಲ್ಲಿ ಅಂತ ಹೇಳ್ಬಿಟ್ರೆ ಅವನಿಗೆ ಖುಷಿ ಆಗ್ಬಿಡತ್ತ ಆತನಿಗೆ. ನೋಡಿ, ಅವರು ಸುಮ್ನೆ ಬಿಲ್ಡಪ್ ಕೊಡ್ತಿದ್ರು ಅಷ್ಟೇನೆ. ನೋಡಿ, ಈ ತರ ಎಲ್ಲ ತಮಾಷೆ ಫ್ರೆಂಡ್ಸ್ ಅಲ್ಲಿ ನೋಡಿ, ತಮಾಷೆ. ಅವನಿಗೆ ಹೇಳ್ಬಿಟ್ರೆ ಅವನಿಗೆ ಖುಷಿ, ನಾಳೆ ಇನ್ನೂ ಹೋಗಿ ಚೆನ್ನಾಗಿ ಅಭ್ಯಾಸ ಮಾಡಕ್ಕೆ. ನೋಡಿ, ಆತನಿಗೆ ಅವ್ರ ಉದ್ದೇಶ ಏನಾಗಿರತ್ತೆ ಅಂದ್ರೆ ಇದು ಉದ್ದೇಶ ಆಗಿರುತ್ತೆ ನೋಡಿ. ಹಂಗೆ ನೋಡಿ, ಈ ತರದ್ದು ಕೂಡ ಇತ್ತು ನೋಡಿ ವಿಚಾರಗಳು. ನೋಡಿ, ಯಾವುದೇ ಸಂಸ್ಥೆಯಲ್ಲಿ ಸಾಧನೆ ಮಾಡಿದವರಲ್ಲಿ ನೋಡಿ ಒಂದು ದಿವ್ಯ ಅನುಭವಗಳನ್ನು ಪಡಿಬಹುದು. ಇದಂತೂ ನಿಜ. ಅದು ಯಾವುದೇ ಸಂಸ್ಥೆ ಆಗ್ಬೋದು. ನಾನು ನೋಡಿದ್ದೀನಿ ನೋಡಿ, ಭಗವಂತನ ಪ್ರೀತಿ ಗಳಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ನೋಡಿ ಭಗವತ್ ಪ್ರೇಮ ಪಡಿತೀವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕೆಲವೊಂದು ಗುಣ ಸ್ವಭಾವಗಳು ಖಂಡಿತ ಬದಲಾಗ್ತವೆ. ನೀವು ಅದು ಯಾವುದೇ ಸಂಸ್ಥೆಗೆ ಹೋಗ್ರಿ ನೀವು, ಅಂದ್ರೆ ಒಳ್ಳೆಯವೆಲ್ಲನು ಒಳ್ಳೆಯತನ ಹೇಳ್ಕೊಡುವಂಥದ್ದು. ಕತ್ರೆ ಹಾಕೋ ಚೂರಿ ಚಾಕು ಸಂಸ್ಥೆಗಳಲ್ಲ, ಒಳ್ಳೆ ಸಂಸ್ಥೆಗಳು ನೋಡಿ. ಅದರಲ್ಲಿ ಎಲ್ಲ ಉದಾಹರಣೆ ತಗೋಬಹುದು. ಯಾವ್ಯಾವ್ದೆಲ್ಲ ಆಧ್ಯಾತ್ಮಿಕ ಸಂಬಂಧಪಡುವಂತ ಸಂಸ್ಥೆಗಳು ಇದಾವೋ, ಯೋಗ ಕೇಂದ್ರಗಳೆಲ್ಲ ಇದಾವೋ ನೋಡಿ, ಇವುಗಳಲ್ಲಿ ತೊಡಗಿದ್ದವರಲ್ಲಿ ಕೆಲವೊಂದು ಒಳ್ಳೆ ದೈವಿ ಗುಣಗಳ ನೋಡ್ಬೋದು ನೋಡಿ. ಮೀಠಾ ಬಾತ್ ಕರೋ, ನಾನು ಡೆಲ್ಲಿಲಿದ್ದೆ. ಆ ಡೆಲ್ಲಿಲಿ ಕೆಲವೆಲ್ಲ ಸಂಸ್ಥೆಗಳು ತುಂಬಾ ಇದಾವೆ, ತುಂಬಾ ಆಕ್ಟಿವ್, ಜನಗಳು ಹಂಗೇನೆ ಇದ್ದಾರೆ. ಇದಕ್ಕೆಲ್ಲ ಯಾವ್ದೋ ಒಂದು ಸಂಸ್ಥೆ ಜೊತೆ ಜೋಡಿಸ್ಕೊಂಡೇ ಇರ್ತಾರೆ ಅವರು ನೋಡಿ. ನಮ್ಮಂಗಿರೋದಿಲ್ಲ ಅಲ್ಲಿ. ನನ್ಗ ಈ ಈ ಜನ ಆ ಜನಕ್ಕೆ ವ್ಯತ್ಯಾಸ ಕಾಣ್ತೀನಿ ನಾನು. ಅವ್ರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಗುರುಗಳು ಇರ್ತಾರೆ, ಯಾವ್ದೋ ಒಂದು ಸಂಸ್ಥೆ ಜೊತೆ ಜೋಡಿಸ್ಕೊಂಡಿರ್ತಾರೆ ನೋಡಿ. ಏನೋ ಒಂದು ಆ ಥರದ್ದೊಂದು ತೊಡಗಿರ್ತಾರೆ ಅವರು. ನಮ್ಮಲ್ಲಿ ಏನು ಇಲ್ಲದೆ ಆರಾಮಾಗಿ ನಾವು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ನೋಡಿ ಮಜಾ ಮಾಡ್ಕೊಂಡು ಇದೇ ಬದುಕು ಅಂತ ಇರ್ತೀವಿ. ಅವ್ರು ಹಂಗಿರೋದಿಲ್ಲ. ನೀವು ನೋಡಿ, ಯಾವುದೇ ಸತ್ಸಂಗ ನಡೀಲಿ ಹಿಂದಿಯವರು ಹೆಚ್ಚು ಜನ ಬಂದ್ಬಿಡ್ತಾರೆ ನೋಡಿ. ನೋಡಿದೀರಾ? ಯಾವುದೇ ಒಂದು ದೊಡ್ಡ ಸತ್ಸಂಗ ಮಾಡ್ಲಿ, ಆ ಒಂದು ಪೆಂಡಾಲ್ ಪ್ರೋಗ್ರಾಮು, ನಮ್ಮಲ್ಲಿ ರಾಜಕಾರಣಿಗಳು ಮಾಡಿದ್ರೆ ದೊಡ್ಡ ಜನ ಪೆಂಡಾಲ್ ಅಲ್ಲಿ ಬರ್ತಾರೆ. ಹೌದಾ? ಹೌದು. ಪೆಂಡಾಲ್ ಅಲ್ಲಿ ನೀವು ಹೋಗ್ರಿ, ನಮ್ಮ ಹಂಪಿಗೆ ಬನ್ನಿ, ಹಂಪಿಲಿ ಒಂದು ದೊಡ್ಡ ಪೆಂಡಾಲ್ ಹಾಕೊಂಡು ಒಂದು ಪ್ರವಚನ ಕೊಡ್ತಿದ್ದಾರೆ ಅಂದ್ರೆ ಆ ಪೆಂಡಾಲ್ ತುಂಬಾ ಹಿಂದಿಯವರು ಇರ್ತಾರೆ. ಇದು ನನ್ನ ಸ್ವಂತ ಅನುಭವ ನೋಡಿ. ಹಂಗೆ ಹಿಂದಿಯವರಲ್ಲಿ ನೋಡಿ ಭಾಗವತ ಸಪ್ತಾಹ ಮಾಡೋದು ನೋಡಿ, ಯಾರ್ಯಾರೋ ನೋಡಿ ಪ್ರವಚನಕಾರರು ಅವರು ದೊಡ್ಡ ಸಂಖ್ಯೆಯಲ್ಲಿ ಸೇರೋದು, ಇದೆಲ್ಲ ಮಾಡ್ತಾರೆ ಅವರು. ಹಂಗೆ ಯಾವುದೇ ಸಂಸ್ಥೆ ಆದ್ರೂ ಕೂಡ ನಾವು ದೈವಿ ಗುಣಗಳನ್ನ ಬೆಳೆಸ್ಕೊಂಡು ಹೋಗೋದು ನಾವು ಕಾಣ್ಬೋದು. ಅದರಲ್ಲಿ ತುತ್ತ ತುದಿ ಯಾವುದು ಅಂದ್ರೆ ಕೃಷ್ಣನ ವಿಚಾರ ನೋಡಿ. ಕೃಷ್ಣನ ವಿಚಾರ ನೋಡಿ, ಹಿಂಗೆ ಈ ಅಧ್ಯಾಯದಲ್ಲಿ ನಾವು ಕಾಣ್ಬೋದು. 19ರಿಂದ 22 ನೋಡಿ, ಅಸುರಿ ಸ್ವಭಾವಗಳನ್ನ ಪಡ್ಕೊಂಡವರು ಎಲ್ಲ ಅವ್ರ ಗತಿ ಏನಾಗತ್ತೆ, ಅವರು ಎಂತ ಪರಿಣಾಮವನ್ನ ಪಡಿತಾರೆ ಅಂತ ಕಾಣ್ತೀವಿ. ಹಂಗೆ 23, 24ರಲ್ಲಿ ನಮಗೆ ಆಯ್ಕೆ, ದೈವಿ ಮತ್ತೆ ಅಸುರಿ ಸ್ವಭಾವಗಳ ಮಧ್ಯದಲ್ಲಿ ನೋಡಿ ಇರುವಂತ ಆಯ್ಕೆಗಳನ್ನೆಲ್ಲ ನಾವು ಕಾಣ್ಬೋದು. ಹಂಗೆ ಈ ಶ್ಲೋಕ ಬಹಳ ವಿಶೇಷವಾದದ್ದು. ಇಲ್ಲಿರುವಂತವುಗಳನ್ನ ನಾವು ಪಟ್ಟಿ ಮಾಡಿ ದಿನಾ ಕಾಣೋ ರೀತಿ ಹಾಕೋಬೇಕು ನೋಡಿ.
ಈ ಗುಣಗಳಲ್ಲಿ ಮೊದಲನೇದೇ ಅಭಯ. ನೋಡಿ, ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದ ಅಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ಲಜ್ಜೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕೆ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ದೇವ ಸದೃಶ ಜನರಲ್ಲಿ ಇರುತ್ತವೆ. ಹರೇ ಕೃಷ್ಣ. ಹಿಂಗೆ ದೇವ ಸದೃಶ ಜನ ಅಂದ್ರೆ ಹಿಂಗೆ ನೋಡಿ. ಇದನ್ನ ವಿಶೇಷವಾಗಿ ಮಕ್ಕಳಲ್ಲಿ ನಾವು ತುಂಬಾ ಚೆನ್ನಾಗಿ ಕಾಣ್ಬೋದು. ಮಕ್ಕಳು ಅದೇನೋ ಅವರ ಹಿಂದಿನ ಜನ್ಮದ ಪ್ರಭಾವಗಳನ್ನ ಮಕ್ಕಳಲ್ಲಿ ಕಾಣ್ಬೋದು. ನಾನಂತೂ ತುಂಬಾ ಆಳವಾಗಿ ಗಮನಿಸ್ತೀನಿ ಅವರ ಗುಣ ಸ್ವಭಾವ ಹಿಂಗಿದೆ ನೋಡಿ. ಕೆಲವು ಮಕ್ಕಳು ನೋಡಿ ಅವ್ರ ಪೂರ್ವ ಜನ್ಮದ ಹಿನ್ನೆಲೆನೋ ಏನೋ ನೋಡಿ, ಕೆಲವರು ಒಳ್ಳೆತನ ಇಟ್ಕೊಂಡಿರ್ತಾರೆ, ಕೆಲವರು ನೋಡಿ ಮಕ್ಕಳು ಅಸುರಿ ಗುಣಗಳು ಕೂಡ ಇರ್ತವೆ ಮಕ್ಕಳಲ್ಲಿ ಕಾಣ್ಬೋದು. ಅದು ಪೂರ್ವ ಸಂಸ್ಕಾರಕ್ಕೆ ನೋಡಿ ತಗೊಂಡು ಹೋಗುತ್ತೆ, ಹೇಳುತ್ತೆ. ಹಂಗೆ ಇರೋ ಮಕ್ಕಳನ್ನ ಸೂಕ್ತ ತಿಳುವಳಿಕೆ ಕೊಡ್ತಾ ನೋಡಿ ಬೆಳೆಸ್ಬೋದು. ನೋಡಿ, ಕೆಲವು ಮಕ್ಕಳು ಇನ್ನೊಬ್ಬ ಮಕ್ಕಳು ಬಂದ್ರೆ ಹಿಡ್ಕೊಂಡು ಒಡೆದ್ ಬಿಡ್ತವೆ, ಗೊತ್ತಾ? ಈ ತರ ಆಗಿದ್ದೀರಾ, ನೋಡಿದ್ದೀರಾ? ಹೌದು ಪ್ರಭು. ನೋಡಿದೆ ಪ್ರಭುಜಿ. ಬೇರೆ ಮಕ್ಕಳನ್ನ ಎತ್ಕೊಂಡ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಬೇರೆ ಮಕ್ಕಳು ತಳ್ಬಿಡೋದು, ಇದೆಲ್ಲ ಗಮನಿಸ್ಬೋದು ನೀವು. ಇನ್ಮೇಲೆ ಏನಾಗ್ಬೇಕು ಅಂದ್ರೆ ನೋಡಿ, ಈ ಅಧ್ಯಾಯ ನೋಡಿ, ಈ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರೆಲ್ಲರಲ್ಲೂ ಒಂದು ಬದಲಾವಣೆ ಬರ್ಬೇಕು. ಏನಂದ್ರೆ ಗಮನಿಸ್ಬೇಕು, ಹಂಗೆ ಗಮನಿಸ್ಬೇಕು ನೋಡಿ. ಗಮನಿಸುವಂಥದ್ದು, ನೋಡುವಂತ ರೀತಿ ಬದಲಾಗಬೇಕು. ಇನ್ಮೇಲೆ ನೋಡುವಂಥದ್ದು ನೋಡಿ, ಹಂಗೇ ವ್ಯಕ್ತಿಗಳನ್ನ, ಅವರ ವ್ಯಕ್ತಿತ್ವಗಳನ್ನ, ಗುಣ ಸ್ವಭಾವಗಳನ್ನ ಹಂಗೇ ಗಮನಿಸಿ ಸೂಕ್ಷ್ಮವಾಗಿ ಗಮನಿಸ್ಬೇಕು ನೋಡಿ. ಆ ಸೂಕ್ಷ್ಮವಾಗಿ ಗಮನಿಸುವಂಥದ್ದು ನಮಗೆ ಆ ಸೂಕ್ಷ್ಮೀಯತೆ ನಮ್ಮಲ್ಲಿ ಇರ್ಬೇಕು. ಆ ಸೂಕ್ಷ್ಮೀಯತೆ ಯಾವಾಗ ನಮಗೆ ಬರುತ್ತೆ ಅಂತಂದ್ರೆ, ನಾವು ಆಚಾರ, ವಿಚಾರ, ಆಹಾರ, ನಮ್ಮ ವಿಹಾರ ನೋಡಿ, ಇವುಗಳ ಆಧಾರಿತವಾಗಿ ನಮಗೆ ಈ ಗುಣಗಳು ಬರ್ತವೆ. ಸುಮ್ಮನೆ ಹಂಗೆ ಬಂದ್ರೆ ಬರೋದಿಲ್ಲ ನೋಡಿ. ಒಬ್ಬ ಆಧ್ಯಾತ್ಮಿಕ ಸಾಧಕ ಇನ್ನೊಬ್ಬ ನೋಡುವಂತ ದೃಷ್ಟಿ ತುಂಬಾ ವ್ಯತ್ಯಾಸವಾಗಿರುತ್ತೆ ನೋಡಿ. ಹಂಗೆ ಈಗ ಗುರುಗಳು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡ್ತಾರೆ ಅಂದ್ರೆ ನೋಡಿ, ಅವರು ಹಲವಾರು ಅಂಶಗಳನ್ನ ನಮ್ಮಲ್ಲಿ ಕಾಣ್ತಾರೆ ನೋಡಿ. ವ್ಯಕ್ತಿ ನೋಡಿದ್ರೆ ವ್ಯಕ್ತಿತ್ವನ ಹೇಳ್ತಾರೆ, ಅವ್ರಿಗೆ ಅನುಭವ ಆಗಿರುತ್ತೆ ನೋಡಿ. ಅವರು ನೋಡುವಂತ ದೃಷ್ಟಿ ಬಹಳ ವಿಶೇಷವಾಗಿರುತ್ತೆ. ನಾವು ಕೂಡ ನಮ್ಮ ಸೂಕ್ಷ್ಮವಾಗಿ ಇದ್ರೆ, ನಮ್ಮ ಆಹಾರ ನೋಡಿ, ನಮ್ಮ ಯೋಚನೆಗಳು ನೋಡಿ, ಇವೆಲ್ಲ ಸೂಕ್ಷ್ಮವಾಗಿದ್ರೆ, ಸಾತ್ವಿಕವಾಗಿದ್ರೆ ನೋಡಿ, ಕೆಲವನ್ನೆಲ್ಲ ಗ್ರಹಿಸ್ಕೋಬಹುದು. ಯಾವ ಮಟ್ಟಕ್ಕೆ ಅಂದ್ರೆ ನೋಡಿ, ಕೆಲವ್ರ ಹತ್ರ ಕೆಲವು ಪ್ರೇತಾತ್ಮಗಳು ಇವೆಲ್ಲ ಬಂದು ಅಳ್ತವೆ, ಗೊತ್ತಾ? ಅವ್ರ ಹತ್ರ ಬಂದು ಹೇಳ್ಕೊಡ್ತವೆ, ಅವ್ರ ಕಷ್ಟಗಳು ಹೇಳ್ತವೆ ಬಂದು. ಆ ವ್ಯಕ್ತಿ ಹೆಂಗಿರ್ತಾನೆ ಅಂತ ನೋಡಿ, ಅವ್ರ ಹತ್ರ ಬಂದು ಅದಕ್ಕೆ ಭೋಲೆನಾಥ, ಭಗವಂತ, ಶಂಭು, ಶಂಕರ ಇಷ್ಟು ಕೃಪಾಳು ಆತ ಅಂದ್ರೆ ನೋಡಿ, ಯಾರೂ ಆಶ್ರಯ ಕೊಡಲ್ಲ ಈ ಜೀವಿಗಳಿಗೆ ನೋಡಿ. ಯಾವಕ್ಕೆ ಭೂತ, ಪ್ರೇತ, ಪಿಶಾಚ ನೋಡಿ, ದೆವ್ವ ನೋಡಿ, ಇಂಥ ಗಣಗಳನ್ನ ಇಡೀ ಜಗತ್ತು ಸೃಷ್ಟಿನೇ ತಿರಸ್ಕರಿಸಿರುತ್ತೆ ನೋಡಿ. ಈತ ಅವುಗಳಿಗೆಲ್ಲ ಆಶ್ರಯ ಕೊಡ್ತಾನೆ. ಆತನ ಸಂಘದಲ್ಲಿ ನೋಡಿ ಅವುಗಳನ್ನ ಉದ್ಧಾರ ಮಾಡೋ ಪ್ರಯತ್ನ ಮಾಡ್ತಾನೆ ನೋಡಿ. ಇಂಥ ನೋಡಿ ವಿಶೇಷ ಕಾರ್ಯ ಮಾಡ್ತಿದ್ದಾನೆ ಅಂದ್ರೆ ಯಾರೂ ಮಾಡಕ್ಕೆ ಸಾಧ್ಯನೇ ಇಲ್ಲ ಅನ್ನೋ. ಅದಕ್ಕೆ ವೈಷ್ಣವನಾಮ ಯಥಾ ಶಂಭು ಅಂತ ಹೇಳೋದು ನೋಡಿ. ಹಂಗೆ ನೋಡಿ, ಆತ ಭೇದ ಭಾವನೆ ಮಾಡೋದಿಲ್ಲ. ಈತ ಒಂದು ಭೂತ, ಈತ ಒಂದು ಪ್ರೇತ, ಇದೊಂದು ಪಿಶಾಚ ನೋಡಿ, ಈ ತರದೆಲ್ಲ ಭೇದ ಭಾವ ಮಾಡೋದಿಲ್ಲ ನೋಡಿ. ಅವುಗಳು ಕೂಡ ಭಗವಂತ ಶಂಕರ ಅಂದ್ರೆ ತುಂಬಾ ಇಷ್ಟ ನೋಡಿ, ತುಂಬಾ ಇಷ್ಟ ನೋಡಿ. ಆತನ ಸುತ್ತು ತಿರುಗ್ತಿರ್ತವೆ ಆತನ ಗಣಗಳು, ಭೂತಗಣ ನೋಡಿ, ಈ ತರದೆಲ್ಲ ಇರ್ತವೆ. ಆ ಭೂತಗಣಗಳೆಲ್ಲ ಯಾವ ಗುಣಗಳಲ್ಲಿ ಇರ್ತವೆ? ದೈವಿ ಗುಣಗಳಿರ್ತವೋ, ಅಸುರಿ ಗುಣಗಳಿರ್ತವೆ
ಅಸರಿ ಗುಣ ಅಸೂರಿ ಗುಣಗಳು. ಇರ್ತವೆ. ಇದಕ್ಕೆ ಎಕ್ಸಾಂಪಲ್ ನಾವು ದಕ್ಷಿಣ ಯಜ್ಞದಲ್ಲಿ ನೋಡ್ಬೋದಲ್ಲ ಪ್ರಭು? ಹೌದು ಮಧು, ಹೌದು, ಕರೆಕ್ಟ್. ಹಂಗೆ ನೋಡಿ ಈಗ ನಾವು ಭಕ್ತರನ್ನ ಮಾಡ್ಬೇಕು ಅಂದ್ರೆ ನೋಡಿ ಸಹಜವಾಗಿನೇ ನೋಡಿ ಶ್ರೀಲ ಪ್ರಭುಪಾದರ ತರ ನೋಡಿ ಪ್ರಭುಪಾದರು ಹೇಳೋರು, ಈ ಒಳ್ಳೆ ಹಿಂದೂ ಕುಟುಂಬಗಳಲ್ಲಿ ಹುಟ್ಟಿರುವಂತ ನೋಡಿ ಬ್ರಾಹ್ಮಣರನ್ನೆಲ್ಲ ನಾವು ಏನು ಪರಿವರ್ತನೆ ಮಾಡುವಂತ ಅವಶ್ಯಕತೆ ಇಲ್ಲ. ನೋಡಿ ಅವ್ರಿಗೆ ಒಳ್ಳೆ ಅನುಕೂಲ ನೋಡಿ, ಅವರು ಈಗಾಗ್ಲೇ ಅವ್ರು ಒಳ್ಳೆ ಪ್ರಕ್ರಿಯೆಗಳಲ್ಲಿ ಇದ್ದಾರೆ. ನೋಡಿ ಉದಾಹರಣೆಗೆ ಈ ಶ್ರೀ ಪರಂಪರೆಯಲ್ಲಿ ಇರೋರು, ಮಧ್ವ ಪರಂಪರೆಯಲ್ಲಿ ಇರೋರು ನೋಡಿ ಅವರೆಲ್ಲ ಸಜ್ಜನರು, ಒಳ್ಳೆ ಕುಟುಂಬ, ಒಳ್ಳೆ ಭಕ್ತಿ ಮಾಡ್ತಿರೋರ್ನ ಕೃಷ್ಣ ಪ್ರಜ್ಞೆ ಪರಿವರ್ತನೆ ಮಾಡುವಂತ ಎಲ್ಲ ಅವಶ್ಯಕತೆಗಳಿಲ್ಲ ಅನ್ನೋರು ಪ್ರಭುಪಾದ. ಯಾಕೆ? ದೇರ್ ಆಲ್ರೆಡಿ ಇನ್ ಎ ರೈಟ್ ಟ್ರ್ಯಾಕ್ ಅಲ್ವಾ? ನೋಡಿ ಒಬ್ಬ ಒಳ್ಳೆ ಗುರು ನೋಡಿ ಅದ್ರಲ್ಲಿ ಆ ಗುರು ಸಂಪರ್ಕ ಎಲ್ಲ ಬಿಟ್ಬಿಟ್ಟಿದ್ದಾರೆ. ನೋಡಿ ಆ ಮಠ ನೋಡಿ ಗುರುಗಳು ನೋಡಿ ಅದನ್ನ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಅವರು ಕೃಷ್ಣ ಪ್ರಜ್ಞೆ ಇಸ್ಕಾನಿಗೆ ನೋಡಿ ಗಂಭೀರವಾಗಿ ತೊಡಗ್ಬೇಕು. ಈಗಾಗ್ಲೇ ಯಾರೋ ಒಬ್ಬ ಅಧಿಕೃತ ಆಚಾರ್ಯರನ್ನ ತುಂಬಾ ಹತ್ರದಿಂದ ತುಂಬಾ ಸೇವೆಗಳು ತೊಡಗಿದ್ದಾರೆ ಅಂದ್ರೆ ಅವ್ರನ್ನ ಹೇಳ್ಕೊಂಬರ್ಬೇಕಾ ಇಸ್ಕಾನ್ಗೆ? ನೀವು ಆ ಮಠ ಅಲ್ಲ ಈ ಮಠಕ್ಕೆ ನಮ್ ಇಸ್ಕಾನ್ಗೆ ಬನ್ನಿ ಅಂತ ಕರಿಬೇಕಾ? ಬೇಕಾಗಿಲ್ಲ ಪ್ರಭು, ಅಗತ್ಯ ಇಲ್ಲ. ಎಲ್ಲೋ ಒಂದ್ ಕಡೆ ಇದ್ದಾರೆ. ಹೌದು, ಅದು ಕೂಡ ಅಧಿಕೃತ ಆಚಾರ್ಯರು ಅಧಿಕೃತ ನೋಡಿ ವಿಧಾನ ಮಾಡ್ತಿರ್ತಾರೆ. ಈ ಅಸುರಿ ಸ್ವಭಾವದಲ್ಲಿ ಇರ್ತಾರಲ್ವಾ, ಇವ್ರನ್ನ ಕರ್ಕೊಂಬರೋ ಅವಶ್ಯಕತೆ ಇದೆ. ತುಂಬಾ ನೆಸೆಸಿಟಿ ಜಾಸ್ತಿ ಇರುತ್ತೆ. ಹರೇ ಕೃಷ್ಣ. ಹಿಂಗೆ ತುಂಬಾ ವಿಚಾರಗಳಿದಾವೆ. ನಾವು ಮುಂದೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಸಮಯ ಆಗ್ತಾ ಇದೆ. ಪ್ರಶ್ನೆಗಳಿದ್ರೆ ನಾಳೆ ಪ್ರಾರಂಭ ಮಾಡಿದಾಗ್ಲೇನೆ ಯಾರಾದ್ರೂ ದಯವಿಟ್ಟು ಕೇಳಿ. ಯಾರನ್ನಾದ್ರೂ ವಿಶೇಷ ದಿನಗಳಿದಾವ ಮಾತಾಜಿ, ಪ್ರಭುಜಿ? ಇಲ್ಲ ಪ್ರಭುಜಿ, ಯಾರು ಏನು ಇಲ್ಲದೆ ಇದ್ರೆ ಇಲ್ಲಿಗೆ ವಿರಾಮ ಕೊಡ್ತೀವಿ. ಇವತ್ತು ಇನ್ನು ಪ್ರಾರಂಭ ಮಾಡಿಲ್ಲ ನಾವು. ಒಂದು ಪೀಠಿಕೆ ಈ ಅಧ್ಯಾಯದ ಒಂದು ಪರಿಚಯ ಮಾಡ್ಕೊಂಡ್ವಿ ಅಷ್ಟೇನೆ. ಹರೇ ಕೃಷ್ಣ. ಪ್ರಶ್ನೆಗಳಿದ್ರೆ ಯಾರಾದ್ರೂ ನನ್ನ ವಾಯ್ಸ್ ಮೆಸೇಜ್ ಅಲ್ಲಿ ಕೇಳ್ಬೋದು, ಇಲ್ಲ ನಾಳೆ ಪ್ರಾರಂಭದಲ್ಲಿ ಕೂಡ ಕೇಳಿ. ಹರೇ ಕೃಷ್ಣ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, श्रील प्रभुपाद की जय, गुरु महाराज की जय, समवेत भक्त वृंद की जय, हरे कृष्ण महामंत्र की जय. हरे कृष्ण 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 हरे हरे, हरे राम 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 हरे हरे. हरे ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ಕಾಮಿಕ ಏಕಾದಶಿ ಇದೆ. ನಾಳೆ ಬೆಳಗ್ಗೆ ಪಾರಣೆ ತುಂಬಾ ಕಡಿಮೆ ಸಮಯ ಇದೆ. 6 ಗಂಟೆ 3 ನಿಮಿಷದಿಂದ 7 ಗಂಟೆ 7 ನಿಮಿಷ ಹತ್ರ ಏನೋ ಇದೆ. ಅದ್ರ ಬಗ್ಗೆ ಕೂಡ ಎಚ್ಚರಿಕೆ ಇರ್ಲಿ. ಶಿವರಾತ ಇದೆ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾಪೂರ್ವಕವಾಗಿ ಅತ್ಯಂತ ಶುಭವಾಗಿ ಸುರಕ್ಷಿತವಾಗಿರ್ಲಿ ಅಂತ ಪ್ರಾರ್ಥಿಸ್ತಾ ಹಾರೈಸ್ತೇವೆ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪ್ರಭುಜಿ ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ.